ಸೊ ನಾನು ನಿನ್ನೆ ಪುಟ ನಂಬರ್ 42 1ನೇ ಪ್ಯಾರಾ ಮುಗಿತು, 2ನೇ ಪ್ಯಾರಕ್ಕೆ ನಿಲ್ಲಿಸಿದ್ದೀವಿ ಸ್ನೇಹಿತರೆ. ಒಂದಿಷ್ಟು ರಿಕ್ಯಾಪ್ ನೋಡೋದಾದ್ರೆ ಒಂದು ಸ್ವಲ್ಪ ನೋಡದೆ ಹೋದ್ರೆ ನಾವು ಹೆದರಿಕೆ ಇಲ್ಲದೆ ಅಥವಾ ಕುಲಂಕುಷವಾಗಿ ಹೆದರಿಕೆ ಇಲ್ಲದೆ ಮತ್ತು ಏನು ನಾವು ಹೇಳ್ತೀವಿ ಇಲ್ಲಿ ಶೋಧನಾತ್ಮಕವಾಗಿ ಅಥವಾ ಸೂಕ್ಷ್ಮವಾಗಿ, ಕುಲಂಕುಷ ಬಂದು ಯಾವುದೋ ವಿಷಯವನ್ನ ಬಿಡದೆ ನಮ್ಮದೇ ಆದಂತಹ ನಮ್ಮ ನೈತಿಕ ತಪಸ್ಸಿಗಳನ್ನು ಮಾಡದೇ ಇದ್ದಲ್ಲಿ ನಮಗ ಇವತ್ತಿನ ಈ ದೈನಂದಿನ ಜೀವನದಲ್ಲಿ ಏನು ಈ ಸ್ಥಿಮಿತತೆಯ ಜೀವನ ನಾವು ನಡೆಸ್ತಾ ಇದ್ದೀವಲ್ಲ, ಇವತ್ತಿನ ಈ ದೈನಂದಿನ ಜೀವನದಲ್ಲಿ ಅಗತ್ಯವಿರುವ ನಮಗೆ ಬೇಕಾಗಿರುವ ನಂಬಿಕೆ ಅಥವಾ ನಮ್ಮ ವಿಶ್ವಾಸ ಅದು ಸ್ವಲ್ಪ ಅದರ ಜೊತೆಗೆ ಭಕ್ತಿ ಕೂಡ ನಮ್ಮಿಂದ ಸ್ವಲ್ಪ ದೂರ ಆಗ್ತದ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ಅಂದ್ರೆ ಯಾಕೆ ಇದನ್ನ ನಾವು ಮಾಡಬೇಕು ಅನ್ನುವಂಥದ್ದು, ನಮಗಿವತ್ತು ನಂಬಿಕೆ ಬೇಕು, ಒಂದು ವಿಶ್ವಾಸ ಬೇಕು, ಅದರ ಜೊತೆಗೆ ನಮಗೆ ಒಂದಿಷ್ಟು ಭಕ್ತಿ ಬೇಕು, ಒಂದಿಷ್ಟೇನು ಪೂರ್ಣ ಪ್ರಮಾಣದ ಭಕ್ತಿ ಬೇಕು. ಅಂದಾಗ ಈ ಎಲ್ಲ ಬದುಕಿನ ಸಂತೃಪ್ತಿಗಳು, ನಮ್ಮ ಜೀವನದಲ್ಲಿ ಇರುವಂತ ಪ್ರಶಾಂತತೆ ಇದು ಮುಂದುವರಿತಾ ಹೋಗ್ತದ ಅನ್ನುವಂಥ ಮಾತನ್ನ ಹೇಳ್ತಾರ. ಯಾಕ ಇದು ನೆಸಸರಿ ಇದೆ ಅನ್ನುವಂಥದ್ದನ್ನ ನಾವು ನಿನ್ನೆ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿ ನೋಡಿದ್ದೀವಿ. ಇವತ್ತು ನೇರವಾಗಿ ನಾವು ಈ 2ನೇ ಪ್ಯಾರಾಕ್ಕೆ ಹೋಗೋಣ. ಅಲ್ಲಿ ಕೂಡ ಇದ್ರ ಬಗ್ಗೆನೇ ಇದೆ, ಯಾಕೆ ಇದನ್ನ ಮಾಡ್ತಾರೆ ಏನು ಅಂತ ಹೇಳಿ. ಸೊ ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ, ದಯವಿಟ್ಟು ನನ್ನ ಪ್ರಶಾಂತ ಧಾಮದ ಸ್ನೇಹಿತರು ಓದಿ ಸರ್ ಪ್ಲೀಸ್. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು, 4ನೇ ಹೆಜ್ಜೆ ಮುಂದುವರಿದ ಭಾಗ, ಪುಟ ಸಂಖ್ಯೆ 42. ತಪಶೀಲು ಸಮಸ್ಯೆಯನ್ನು ನೋಡುವುದಕ್ಕೆ ಮುಂಚೆ ನಾವು ನಮ್ಮ ಮೂಲ ಸಮಸ್ಯೆ ಏನೆಂಬುದನ್ನು ನೋಡಬೇಕು. ನಾವು ಸರಿಯಾಗಿ ಚಿಂತಿಸಿದಲ್ಲಿ ಈ ಕೆಳಗಿನಂತಹ ಉದಾಹರಣೆಗಳು ಬಹಳ ಅರ್ಥವತ್ತಾಗಿ ಕಾಣುತ್ತವೆ. ಒಬ್ಬ ವ್ಯಕ್ತಿ ಲೈಂಗಿಕ ಅಭಿಲಾಷೆಗೆ ಇತರ ಎಲ್ಲಾ ವಿಷಯಗಳಿಗಿಂತ ಅಧಿಕ ಪ್ರಾಮುಖ್ಯತೆ ಕೊಡುತ್ತಾನೆಂದುಕೊಳ್ಳುವ. ಇಂತಹ ಸಂದರ್ಭದಲ್ಲಿ ಆತನ ಈ ವಿಕೃತ ಅಭಿಲಾಷೆ ಆತನ ಲೌಕಿಕ ಹಾಗೂ ಭಾವನಾತ್ಮಕ ಭದ್ರತೆಯನ್ನು ಚಿತ್ರಗೊಳಿಸುತ್ತದೆ ಹಾಗೂ ಆತನಿಗೆ ಸಮಾಜದಲ್ಲಿರುವ ಸ್ಥಾನಮಾನ ಕಡಿಮೆಯಾಗುತ್ತದೆ. ಇನ್ನೊಬ್ಬನು ಆರ್ಥಿಕ ಭದ್ರತೆಗಾಗಿ ಅತೀವ ಅಭಿಲಾಷೆಯನ್ನು ಇರಿಸಿ ಹಣ ಕೂಡಿ ಹಾಕುವುದರ ಹೊರತು ಬೇರೆ ಯಾವುದಕ್ಕೂ ಪ್ರಾಮುಖ್ಯತೆ ಕೊಡದೇ ಹೋಗಬಹುದು. ಮುಂದುವರಿದು ಆತನೊಬ್ಬ ಜಿಪುಣನಾಗಿ ತನ್ನನ್ನೇ ತನ್ನ ಕುಟುಂಬ ಹಾಗೂ ಮಿತ್ರರಿಂದ ದೂರವಿರಿಸಿಕೊಳ್ಳಬಹುದು. ಓಕೆ, ಸೊ ತಪಶೀಲು ಅಥವಾ ಏನು ನಮ್ಮ ಇನ್ವೆಂಟರಿ ಅಥವಾ ನಮ್ಮ ಏನು ಪಟ್ಟಿಯನ್ನ ಮಾಡುವುದಕ್ಕಿಂತ ಮುಂಚೆ ನಮ್ಮಲ್ಲಿ ಏನು ಮೂಲ ಸಮಸ್ಯೆ ಏನಿದೆ ಅನ್ನುವಂಥದ್ದನ್ನು ನೋಡ್ಬೇಕಾಗ್ತದೆ. ಪ್ರಾಬ್ಲಮ್ ಅಂತ ಹೇಳ್ತಾರೆ ಅವರು, ಪ್ರಾಬ್ಲಮ್ ಇನ್ ಡಿಟೇಲ್ಸ್. ನಮ್ಮಲ್ಲಿ ಇರುವಂತ ಮೂಲ ಸಮಸ್ಯೆ ಏನು, ನಮ್ಮ ಪ್ರಾಬ್ಲಮ್ ಏನು ಅಥವಾ ನಮ್ಮ ತೊಂದರೆ ಏನಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗ್ತದೆ. ಸೊ ಕೆಲವೊಮ್ಮೆ ಇಲ್ಲಿ ಒಂದಿಷ್ಟು ಉದಾಹರಣೆಗಳನ್ನ ಕೊಡ್ತಾರ. ಸರಿಯಾಗಿ ನಾವು ಒಂದು ವೇಳೆ ಯೋಚಿಸಿದಲ್ಲಿ ಈ ಒಂದಿಷ್ಟು ಕೆಳಗೆ ಉದಾಹರಣೆಗಳನ್ನ ಕೊಟ್ಟಾರ, ಅವು ನಮಗ ಈ ಮೀನಿಂಗ್ ಅನ್ನ ಕೊಡ್ತಾವ ಅಥವಾ ಅರ್ಥವತ್ತಾಗಿ ನಮ್ಗ ಕಾಡ್ತಾವ. ಯಾಕೆ ಒಬ್ಬ ಮನುಷ್ಯ ತನ್ನ ನೈತಿಕ ತಪಶೀಲನ್ನ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ನಮಗ ಅವರು ಬರೀತಾರೆ. ಅರ್ಥವತ್ತಾಗಿ ಕಾಣ್ತದ ಅನ್ನುವಂಥದ್ದು ಮಾತು ಕೂಡ ಬರೀತಾರೆ. ಸೊ ನಾವು ಹೇಳಿದ್ವಿ ನ್ಯಾಚುರಲ್ ಇನ್ಸ್ಟಿಂಕ್ಟ್ಗಳನ್ನ ಹೇಳಿದ್ವಿ. ನ್ಯಾಚುರಲ್ ಅಂದ್ರೆ ಸ್ವಾಭಾವಿಕವಾಗಿರುವಂತಹ ಭಗವಂತನಿಂದ ಕೊಟ್ಟಲ್ಪಟ್ಟಂತಹ ಎಲ್ಲ ಪ್ರವೃತ್ತಿಗಳನ್ನ ನಾವು ನಿನ್ನೆ ಮಾತಾಡಿದ್ವಿ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಈ ಲೈಂಗಿಕ ಪ್ರವೃತ್ತಿಗೆ ಸಂಬಂಧಪಟ್ಟಂತೆ ಅವನ ಅಭಿಲಾಷೆಗೆ ಎಲ್ಲವನ್ನ ಬಿಟ್ಟು ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ರೆ ಅಥವಾ ಇಂಪಾರ್ಟೆನ್ಸ್ ಅನ್ನ ಕೊಟ್ರೆ, ಜಗತ್ತಿನಲ್ಲಿ ಅದೊಂದು ಬಿಟ್ರೆ ಏನೂ ಇಲ್ಲ. ಅಹೆಡ್ ಆಫ್ ಎವ್ರಿಥಿಂಗ್ ಎಲ್ಸ್ ಅಂದ್ರೆ ಅದರ ಮುಂದೆ ಏನೂ ಇಲ್ಲ, ಅದು ಒಂದೇ ಬೇಕು ನನಗನ್ನುವಂಥ ಒಂದು ಭಾವನೆಯನ್ನ ತನ್ನಲ್ಲಿ ತಾನು ಸೃಷ್ಟಿ ಮಾಡಿಕೊಂಡ್ರೆ ಅಥವಾ ಅದರ ಹಿಂದೆ ಬಿದ್ದ ಅಂದ್ರೆ ಅಥವಾ ಅದನ್ನ ಮೈಗೂಡಿಸಿದ ಅಂದ್ರೆ, ಹೆಂಗ್ ನಾವು ಕುಡಿತದ ಸಮಸ್ಯೆಯನ್ನ ಬೆಳೆಸ್ಕೋತ ಬಂದಿವಲ್ಲ ಹಂಗ, ಇದಕ್ಕೆ ಸುಮ್ಮನೆ ಉದಾಹರಣೆ. ಕುಡಿತದ ಸಮಸ್ಯೆ ಮೊದಲು ಹೇಗಿತ್ತು, ಸ್ವಲ್ಪ ಇತ್ತು, ಸಮಸ್ಯೆ ಇರಲೇ ಇಲ್ಲ. ಅದು ಮೊದಲು ಆರಾಮಾಗಿ ಕುಡಿತಿದ್ವಿ, ಏನು ತೊಂದರೆನೇ ಇರಲಿಲ್ಲ. ಅದು ಯಾವಾಗ ನಾವು ಎಲ್ಲವನ್ನ ಬಿಟ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಹೋದ್ವಿ, ಲಾಸ್ಟಿಗೆ ಏನಾಯ್ತು ನಮಗೆ, ನಮ್ಮ ಪರಿಸ್ಥಿತಿ ನಮಗೆಲ್ಲರಿಗೂ ಗುರ್ತು. ಇಲ್ಲಿ ಕೂಡ ಅದನ್ನ ಅವ್ರು ಇಲ್ಲಿ ಹೇಳ್ತಾರೆ. ನಮ್ಮ ಲೈಂಗಿಕ ಅಭಿಲಾಷೆಗಳಿಗೆ ನಾವು ಎಲ್ಲವನ್ನ ಬಿಟ್ಟು ಅಥವಾ ಇತರ ಎಲ್ಲಾ ವಿಷಯಗಳಿಗಿಂತ ಹೆಚ್ಚಾಗಿ ಒಂದು ಪ್ರಾಮುಖ್ಯತೆಯನ್ನ ನಾವು ಕೊಟ್ರೆ ಇಂಥ ಸಂದರ್ಭದಲ್ಲಿ ನಮಗೇನಾಗ್ತದ ಅಂದ್ರೆ ಇದು ವಿಕೃತ ಅಭಿಲಾಷೆ ಆಗ್ತದ. ನಾವು ನಿನ್ನೆ ಮಾತನಾಡಿದ್ವಿ,
ಲೈಂಗಿಕತೆ ಅನ್ನೋದು ಕಾಮುಕತೆ ಆಗ್ತದ, ವಿಕೃತ ಕಾಮುಕತೆ ಆಗ್ತದ ಅಂತ ಹೇಳಿದ್ವಿ. ಲೈಂಗಿಕತೆ ಅನ್ನುವಂತ ಶಬ್ದ ಪರಿವರ್ತನೆ ಆಗ್ತದ, ಅದಕ್ಕೆ ಬೇರೆ ರೂಪನ ಬರ್ತದ. ಲೈಂಗಿಕತೆನ ಹೋಗಿ ವಿಕೃತವಾಗ್ತದ, ವಿಕೃತ ಕಾಮುಕತೆ ಅನ್ನಂಗಾಗ್ತದ. ಹಂಗ ಇಲ್ಲಿ ನಾವು ಎಲ್ಲವನ್ನ ಬಿಟ್ಟು ಅದಕ್ಕೆ ಹೆಚ್ಚಿಗೆ ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಹೋದಾಗೆ ಅಲ್ಲಿ ಅದು ವಿಕೃತವಾಗಿ ಮೂಡ್ತದ, ವಿಕೃತವಾಗಿ ನಮ್ಮಲ್ಲಿ ನಮ್ಮಿಂದ ಹೊರಬರಕ್ ಚಾಲು ಆಕತಿ, ನಮ್ಮಿಂದ ಹೊರಗೆ ಚಾಲು ಆಕತಿ. ಸೊ ಇಂಥ ಸಮಯದಲ್ಲಿ ಈ ನನ್ನ ವಿಕೃತ ಅಭಿಲಾಷೆಯಿಂದಾಗಿ ನನ್ನ ಭೌತಿಕ ಹಾಗೂ ಭಾವನಾತ್ಮಕ, ಲೌಕಿಕ ಅಥವಾ ನನ್ನ ಭಾವನಾತ್ಮಕ ಭದ್ರತೆಗಳು ಛಿದ್ರಗೊಳ್ತಾವ. ಯಾಕೆ ಛಿದ್ರಗೊಳ್ತಾವ ಅಂದ್ರೆ ನಮಗೂ ಗುರ್ತು. ಒಂದನ್ನ ದೇವ್ರು ಇಲ್ಲಿ ಕೊಟ್ಟನ, ಅದನ್ನ ಬಿಟ್ಟು ಇನ್ನೊಂದು 4 ಮಾಡ್ಕೋತ ಹೋದಾಗ ಒಂದಿಲ್ಲ ಒಂದು ದಿನ ಜನಕ್ಕೆ ಗುರ್ತಾಕತಿ, ಜಗತ್ತಿಗೂ ಗುರ್ತಾಕತಿ, ಮನ್ಯಾಗೂ ಗುರ್ತಾಕತಿ, ಹೊರಗೂ ಗುರ್ತಾಕತಿ, ಸಮಾಜಕ್ಕೂ ಗುರ್ತಾಗ್ತದೆ. ಒಂದನ್ನು ಬಿಟ್ಟು 4 ಮಾಡಕ್ ಹೋದ್ರ. ಸೊ ಇಂಥ ಸಂದರ್ಭದಲ್ಲಿ ನಾವು ಭಾವನಾತ್ಮಕವಾಗಿ ಅಭದ್ರತೆಗೊಳ್ತೀವಿ, ಭೌತಿಕವಾಗಿ ಕೂಡ ನಾವು ಅಭದ್ರತೆಗೊಳ್ತೀವಿ. ಗುರ್ತು ನಮಗೆ ವಿವಾಹೇತರ ಸಂಬಂಧಗಳಿಂದ ಏನೇನ್ ಆಗ್ತಾವಂತ ನೋಡಿರಿ, ಸಮಾಜದಲ್ಲಿ ಇವತ್ತು ನಡೀತಾ ಇದಾವು. ಅದರಿಂದ ಯಾವ್ಯಾವ ಅನುಭವಗಳನ್ನ ನಾವು ಪಟ್ಟಿ ಅನ್ನುವಂಥದ್ದು ನಮ್ಮ ಕಣ್ಣು ಮುಂದೆ ಸಾಕಷ್ಟು ಉದಾಹರಣೆಗಳದಾವ. ಈಗ ಜಲವಂತ ಉದಾಹರಣೆಗಳದಾವ, ಅವುಗಳನ್ನ ಹೆಸರು ತಗೊಂಡು ಬಿಡಿಸಿ ಹೇಳುವುದಲ್ಲ. ಯಾವಾಗ ಈ ಅಭಿಲಾಷೆ, ಈ ಲೈಂಗಿಕತೆ ಅನ್ನುವಂತ ಅಭಿಲಾಷೆ ವಿಕೃತಿಗೆ ರೂಪುಗೊಳ್ಳುತ್ತದ, ರೂಪಾಂತರ ಆಗ್ತದ, ಅಥವಾ ಕಾಮುಕತೆಗೆ ರೂಪಾಂತರ ಆಗ್ತದ, ಅವಾಗ ಮನುಷ್ಯನಿಗೆ ಭೌತಿಕವಾಗಿ ಭಾವನಾತ್ಮಕವಾಗಿ ತೊಂದರೆಗಳು ಉಂಟಾಗ ಚಾಲು ಆಗ್ತಾವ. ನನ್ನಲ್ಲಿರುವಂತಹ ಏನು ಆ ಭದ್ರತೆ ಇದ್ದು, ಆ ಸಾಮಾಜಿಕವಾಗಿ ಏನೇನು ಭದ್ರತೆಗಳಿದ್ದು, ಭಾವನಾತ್ಮಕವಾಗಿ ಏನೇನು ಭದ್ರತೆಗಳಿದ್ದು, ಭೌತಿಕವಾಗಿ ನನ್ನಲ್ಲಿ ಏನೇನಿತ್ತು ಅದೆಲ್ಲವೂ ಇಲ್ಲಿ ತೊಂದರೆಗೊಳಪಡ್ತದ ಸ್ನೇಹಿತರೆ. ಯಾಕೆ ಇದಾಯ್ತು ಆಮೇಲೆ ಯೋಚನೆ ಮಾಡ್ತೀವಿ, ಮಾಡೋಕ್ಕಿಂತ ಮೊದಲಿಗೆ ಆಗೋದಿಲ್ಲ, ಅದನ್ನ ಬೆಳೆಸ್ಕೊಂತ ಹೋಗಿಬಿಡ್ತೀವಿ. ಕುಡ್ತಾ ಕೂಡ ಅಷ್ಟೇ, ಮೊದಲು ಎಲ್ಲವೂ ಸರಿ ಇತ್ತು, ನಡು ಒಂದಿಷ್ಟು ದಿನ ಇನ್ನೂ ಚಲೋ ಇತ್ತು, ಓಕೆ ಎವ್ರಿ ಡೇ ಚೆನ್ನಾಗಿತ್ತು, ಎಂಜಾಯ್ ಮಾಡ್ತಿದ್ವಿ, ಎಲ್ಲವೂ ಮಾಡ್ತಿದ್ವಿ. ಆದ್ರೆ ನಾವು ಕೊನೆ ದಿನಕ್ಕೆ ಹೇಗೆ ಬಂದಿವಿ, ಕೊನೆ ದಿನಗಳಲ್ಲಿ ಗತ ಅಂತ ಹೇಳ್ತೀವಿ, ಏನದು ನಮ್ಮ ಗತ ಬದುಕು ಅಂತ ಹೇಳ್ತಿರ್ತಾರೊಮ್ಮೆ. ಅದಕ್ಕಿಂತ ಹೆಚ್ಚಾಗಿ ವರ್ಡ್ ಬೆಸ್ಟ್ ಅಂತಂದ್ರೆ ಕೊನೆಯ ದಿನಗಳಲ್ಲಿ, ಈ ಕುಡುತದ ಕೊನೆಯ ದಿನಗಳಲ್ಲಿ ನಮ್ಮ ಪಾಡು ಏನಾಗಿತ್ತು ಅನ್ನುವಂಥದ್ದು ನಮ್ಮ ಕಣ್ಣು ಮುಂದೆ ತಂದ್ರೆ ನಮ್ಗೆ ಇಲ್ಲಿ ಗುರ್ತಕ್ಕತೆ ಏನಾಯ್ತು ಅಂತೇಳಿ. ಸೊ ಹಿಂಗಾಗಿ ಏನಾಗ್ತದೆ, ಈ ತರ ಎಲ್ಲ ಲೈಂಗಿಕತೆಯ ಅಭಿಲಾಷೆಗಳನ್ನ ನಾವು ಹೆಚ್ಚು ಮಾಡಿಕೊಳ್ಳೋದ್ರಿಂದ ಅದು ಯಾವಾಗ ವಿಕೃತವಾಗಿ ರೂಪಾಂತರಗೊಂಡ ನಂತರ ನಮಗ ಸಮಾಜದಲ್ಲಿ ಇರುವಂತಹ ಸ್ಥಾನಮಾನಗಳು ಕಡಿಮೆ ಆಗ್ತಾವ. ಅದು ಎಲ್ಲರಿಗೂ ಗುರ್ತು, ಏನ್ ತಿಳಿಸಿ ಹೇಳಬೇಕಾಗಿಲ್ಲ. ಮಾನ ಮರ್ಯಾದೆ ಹೆಂಗ್ ಹೋಗ್ತೈತೆ ಅನ್ನೋದು ಗುರ್ತು ನಮಗ್. ಇದು ಕುಡ್ತಬೇಕು, ಅದಕ್ಕಿಂತ ಹೊಲಸದಾಗ್ತದೆ. ಸಮಾಜದಲ್ಲಿ ನಮ್ಮ ಸ್ಥಾನಮಾನ ಕಡಿಮೆ ಆಗ್ತದ, ನಮ್ಮ ಗೌರವ ಕಡಿಮೆ ಆಗ್ತದ, ನಮ್ಮ ಮರ್ಯಾದೆ ಹೋಗ್ತದ, ನಾವು ನೆಮ್ಮದಿಯಾಗಿ ಇರ್ಲಿಕ್ಕೆ ಆಗುದಿಲ್ಲ, ಮನಃಶಾಂತಿ ಕೆಡ್ತದ, ಮನೆಯಲ್ಲಿ ಕೆಡ್ತದ, ಎಲ್ಲಿ ಮಾಡಿರ್ತೀವಿ ಅಲ್ಲಿ ಕೆಡ್ತದ. ಇನ್ನು ಮಾಡಿದ್ರಿಂದಾಗಿ ಯಾವ್ದಾರ ರೋಗ ಹಚ್ಕೊಂಡ್ ಬಿಟ್ರೆ ಇನ್ನಷ್ಟು ಹಳ್ಳ ಹಿಡ್ದಂಗ. ಏನು ಈ ವಿಕೃತ ಲೈಂಗಿಕತೆಗೆ ಹೋಗಿ ಏನಾದ್ರೂ ಯಾವ್ದಾದ್ರ ತರವಾದ ಒಂದು ಲೈಂಗಿಕ ರೋಗಗಳನ್ನು ಹಚ್ಕೊಂಡ್ಬಿಟ್ರೆ ಬದುಕು ಸತ್ಯನಾಶ, ಸರ್ವನಾಶ. ನಂದು ಸರ್ವನಾಶ, ನನ್ನ ಜೊತೆ ಇದ್ದವರು ಸರ್ವನಾಶ, ನನ್ನ ಸಂಗಾತಿದು ಸರ್ವನಾಶ. ನಾನು ಮಾಡಿದ್ದ ತಪ್ಪಿಗೆ ನನ್ನ ಜೊತೆ ಇದ್ದಂಥವ್ರು ಕೂಡ ಅನುಭವಿಸಬೇಕು. ಒಮ್ಮೊಮ್ಮೆ ಮಕ್ಕಳು ಕೂಡ ಆ ರೋಗವನ್ನು ಹತ್ತಿಸ್ಕೊಂಡು ಹುಟ್ಟುತ್ತಾವು. ಏನ್ ಮಾಡ್ಬೇಕು? ಯಾರು ಮಾಡಿದ ಪಾಪ? ನಾನು ಮಾಡಿದ ಪಾಪ, ನಾನು ಮಾಡಿದ ಕರ್ಮಕ್ಕೆ ಅವರೆಲ್ಲರೂ ಅನುಭವಿಸಬೇಕು. ಓಪನ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದರ ತೀವ್ರತೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇರೋರು. ಇಲ್ಲೆಲ್ಲಿ ಬಿಗ್ ಬುಕ್ ಅಲ್ಲಿ ಇವೆಲ್ಲ ಇಲ್ಲ ಅಂತ ನೀವು ಅನ್ಬೋದು. 12 ಹೆಜ್ಜೆಗಳು ಇದೆಲ್ಲ ಇಲ್ಲ, ಪ್ಯಾರಾದಾಗ ಏನೈತೆ ಅಷ್ಟು. ಇಲ್ಲಿ ಭಾವನಾತ್ಮಕ ಭದ್ರತೆ ಅಂದ್ರೆ ಅದೇ, ಲೌಕಿಕ ಭದ್ರತೆ ಅಂದ್ರೆ ಅದೇ. ಸಮಾಜದಲ್ಲಿ ಮರ್ಯಾದೆ ಹೋಗ್ತದೆ, ಅದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಇದ್ದವ್ರನ್ನು ಕೂಡ ನಾನು ತೊಂದರೆಗೆ ಈಡು ಮಾಡ್ತೀನಿ ಸ್ನೇಹಿತರೆ. ಯಾಕೆ 4ನೇ ಹೆಜ್ಜೆ ಬಗ್ಗೆ, ಲೈಂಗಿಕತೆ ಬಗ್ಗೆ ಮಾತನಾಡಬೇಕಾದ್ರೆ ನಾವು ತಲೆ ಮುಚ್ಕೋತೀವಿ, ಕಿವಿ ಮುಚ್ಕೋತೀವಿ, ಕಣ್ಣು ಮುಚ್ಕೋತೀವಿ. ಇದೆಲ್ಲ ಯಾಕೆ ಬೇಕಪ್ಪ ಅನ್ನುವಂತ ಯೋಚನೆ ಅಲ್ಲ. ಲೈಂಗಿಕತೆ ಬಗ್ಗೆ ಅಂದ್ರೆ ನಾಟ್ ಅ ನಂಬರ್ ಆಫ್ ವುಮನ್ಸ್, ನಾವು ಯಾರ ಜೊತೆ ಏನ್ ಮಾಡಿದೀವಿ ಅನ್ನುವಂಥದ್ದಲ್ಲ, ನಾವು ಮಾಡಿದರಿಂದಾಗಿ ಏನೇನು ಅನಾಹುತಗಳಾದವು ಅನ್ನುವಂಥದ್ದು ನೋಡುದು. ಇಲ್ಲಿ ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಜನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರ್ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವು ಮಾಡಿದರಿಂದಾಗಿ, ನಾವು ಬೆನ್ನು ಹತ್ತಿದರಿಂದಾಗಿ ಏನೇನು ನಾನು ಕಳ್ಕೊಂಡೆ, ಯಾವ್ಯಾವುದಕ್ಕೆ ನಾನು ತೊಂದರೆ ಮಾಡಿದೆ. ಸೆಕ್ಸುವಲ್ ಕಂಡಕ್ಟ್ ಅಂತ ಹೇಳ್ತಾರಲ್ಲಿ ಅವರು. ಒಂದಿಷ್ಟು ಮಂದಿ ಕೇಳ್ತಾರ, ಹಂಗೆ ಬರಸ್ತಾರೆ, ಎಷ್ಟು ಮಂದಿ ಕೂಡ ಮಲಗಿಯ, ಎಷ್ಟು ಜನರು ಕೂಡ. ಯಾರು ತಪ್ಪು ತಿಳ್ಕೊಬೇಡ್ರಿ, ಒಂದ್ ವೇಳೆ ಇಲ್ಲಿ ಹೆಣ್ಮಕ್ಳಿದ್ರೆ ದಯವಿಟ್ಟು
ನನಗೆ ಗೊತ್ತಿಲ್ಲ ಇದಾರೋ ಇಲ್ಲ. ಎನಿಹೌ, ಯಾರ ಜೊತೆ ಏನ್ ಮಾಡಿ ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ಸಮಯದಲ್ಲಿ ನನ್ನ ಕಂಡಕ್ಟ್ಗಳು, ನನ್ನ ವರ್ತನೆಗಳು, ನನ್ನ ಬಿಹೇವಿಯರ್ಸ್ ಅಥವಾ ನನ್ನ ಅಟಿಟ್ಯೂಡ್ ಹೇಗಿತ್ತು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗ್ತದೆ. ಇದರಿಂದಾಗಿ ನಾನು ಯಾರನ್ನ ಮನಸ್ಸು ನೋಯಿಸಿದೆ, ಯಾರ ಭಾವನೆಗಳಲ್ಲಿ ಇದ್ದಂಥ ಭದ್ರತೆಯನ್ನು ಕಡಿಮೆಗೊಳಿಸಿದೆ, ನನ್ನ ಜೊತೆಗೆ ಬದುಕುವಂಥವ್ರಿಗೆ ನಾನು ಎಷ್ಟು ಅಭದ್ರತೆಯನ್ನ ಕೊಟ್ಟೆ, ನಾನೇನೋ ಮಾಡಿ ಬಂದು ಮನೆಯಲ್ಲಿ ಅದನ್ನೆಲ್ಲವನ್ನು ಹಚ್ಚಿ ನನಗಿರುವಂತ ರೋಗವನ್ನು ಕೂಡ ನಾನು ಟ್ರಾನ್ಸ್ಫರ್ ಮಾಡೋದಂತ ಪರಿಸ್ಥಿತಿ ಬರ್ತಾವ. ಮರ್ಯಾದಕರಾದ ಕಾಮನ್, ಅದು ಹೋಗೇ ಹೋಗತ್ತಿಲ್ಲ ಅಂತಲ್ಲ. ಯಾವಾಗ ದೇವರು ಕೊಟ್ಟಂತ ಈ ಅತ್ಯಂತ ಅದ್ಭುತವಾದ ಕ್ರಿಯೇಟ್ ಮಾಡುವಂತ ಶಕ್ತಿ, ಇನ್ನೊಬ್ಬರನ್ನ ಕ್ರಿಯೇಟ್ ಮಾಡುವಂತ ಏನು ಶಕ್ತಿ ಏನು ಅಂತೀವಿ ನಾವು, ಕ್ರಿಯೇಟಿವ್ ಪವರ್ ಅಂತಾನೆ ಹೇಳ್ತೀವಿ ಅಂತ ಇಟ್ಕೊಂಡು, ರೀಜನರೇಟಿವ್ ಪವರ್ ಅಂತ ಹೇಳ್ತೀವಿ. ಇದಕ್ಕೆ ರೀಜನರೇಟ್ ಮಾಡುವಂತ ಒಂದು ಶಕ್ತಿ ನಮ್ಮಲ್ಲಿ, ಆ ದೇವದತ್ತವಾಗಿ ಬಂದಂತ ಶಕ್ತಿಯನ್ನ ನಾವು ಯಾವ ರೀತಿ ಉಪಯೋಗಿಸಿದೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಯಾರ ಜೊತೆ ಎಲ್ಲಿ ಏನು ಹೇಗೆ ಉಪಯೋಗಿಸಿ ಅದಲ್ಲ, ನಾವು ಭಗವಂತ ಕೊಟ್ಟಂತ ಒಂದು ಅತ್ಯಂತ ಅದ್ಭುತ ಶಕ್ತಿಯನ್ನು ನಾವೇನು ಮಾಡಿದೀವಿ, ಯಾವುದಕ್ಕೆ ಯೂಸ್ ಮಾಡ್ಕೊಂಡ್ವಿ, ಮನಸ್ಸಿನ ಅಥವಾ ನನ್ನ ವೈಯಕ್ತಿಕ ತೃಷೆಯನ್ನು ತೀರಿಸ್ಕೊಳಕ್ ಮಾಡಿದ್ನ, ಇವೆಲ್ಲವೂ ಇಲ್ಲಿ ಬರ್ತದೆ ಭಾವನಾತ್ಮಕ ಭದ್ರತೆ ಅಂದ್ರೆ. ಸೊ ಇದರಿಂದಾಗಿ ನಮ್ಮ ಸಾಮಾಜಿಕದಲ್ಲಿ ನಮ್ಮ ಸ್ಥಾನಮಾನಗಳು ಕಡಿಮೆ ಆಗ್ತಾವ, ಆಟೋಮೆಟಿಕ್ ಆಗಿ ಟೆನ್ಷನ್ ಬೀಳ್ತದ, ನಮ್ಮ ಎಲ್ಲವೂ ಒಂದರಿಂದ ಎಲ್ಲವೂ ಹೋಗತ್ತಾವ ಅಂತ ಹೇಳ್ತಾರಲ್ಲ ಹಂಗ. ಇದು ಒಂದು ಉದಾಹರಣೆ ಹೇಳ್ತಾರ ಅವ್ರು. ಎರಡನೇ ಉದಾಹರಣೆ, ಇನ್ನೊಬ್ಬನ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಈ ಆರ್ಥಿಕ ಭದ್ರತೆ. ಆರ್ಥಿಕ ಭದ್ರತೆ ಅಂದ್ರೆ ದುಡ್ಡು ಬೇಕು ಮೊದಲಿಗೆ, ದುಡ್ಡಿದ್ರೆ ಈ ಜಗತ್ತು. ಆರ್ಥಿಕ ಭದ್ರತೆಗಾಗಿ ನಾವು ಅತೀವ ಅಭಿಲಾಷೆಯನ್ನ ಇಟ್ಟು ಹಣ ಕೂಡಿಸೋದು ಹೊರತು ಮತ್ತೇನು ಬೇಡ ನಮಗೆ. ದುಡ್ಡು ಅದು ಹೆಂಗೋ ಬರ್ಲಿ, ಏನೋ ಬರ್ಲಿ, ಎಲ್ಲಿಂದಲೋ ಬರ್ಲಿ, ದುಡ್ಡು ಬರ್ಲಿ, ಯಾವ ದಾರಿಯಲ್ಲಿ ಬರ್ಲಿ, ನ್ಯಾಯದ ಬರ್ಲಿ, ಅನ್ಯಾಯದ ಬರ್ಲಿ, ಮಾರ್ಗ ಸರಿ ಇರ್ಲಿ ಬಿಡ್ಲಿ, ಮಾರ್ಗ ನೈತಿಕವಾಗಿರ್ಲಿ ಅನೈತಿಕವಾಗಿರ್ಲಿ, ದುಡ್ಡು ಬೇಕು. ಖಲಾಸ್, ದುಡ್ಡು ಯಾವುದೇ ರೀತಿಯಲ್ಲಿ ಬಂದ್ರು ಕೂಡ ರೆಡಿ. ಯಾಕೆ? ನಾನು ಶ್ರೀಮಂತನಾಗಬೇಕು, ನಾನು ಕೂಡ ಸಮಾಜದಲ್ಲಿ ಒಳ್ಳೆಯ ಸ್ಟೇಟಸ್ ನಲ್ಲಿ ಇರಬೇಕು, ಒಳ್ಳೆಯ ಅಂತಸ್ತಿನಲ್ಲಿ ಬದುಕಬೇಕು, ಈ ಜೀವನದಲ್ಲಿ ದುಡ್ಡಿದ್ರೆ ಎಲ್ಲ, ದುಡ್ಡಿರ್ಲಿಲ್ಲ ಯಾರು ಕೂಡ ಮರ್ಯಾದೆ ಕೊಡೋದಿಲ್ಲ ಅನ್ನುವಂಥ ತಲೆಯಲ್ಲಿ ಬಂದು ಬಿಡ್ತದೆ. ಅಫ್ಕೋರ್ಸ್ ಇಲ್ಲ ನಂಗಿಲ್ಲ, ದುಡ್ಡು ಬೇಕೇ ಬೇಕು, ದುಡ್ಡು ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಬೇಕೇ ಬೇಕು. ಆದ್ರೆ ದುಡ್ಡನ್ನ ದುಡಿದ ರೀತಿ ಇಂಪಾರ್ಟೆಂಟ್. ಯಾವನ್ ಕೇಳ್ತಾನ್ರಿ ಅದೆಲ್ಲ, ಸುಮ್ನೆ ಮಾತಾಡ್ತೀರಿ ಇಲ್ಲಿ ಕೂತ್ಕೊಂಡು ನೀವು ಅಂತ ಅನ್ಬೋದು ನನಗೆ. ನೀವು ಸಾಯಂಕಾಲ ಕೂತ್ಕೊಂಡು ಸುಮ್ನೆ ತಲೆ ತಿನ್ನೋದಲ್ಲ, ದುಡ್ಡಿಲ್ಲ ಅಂದ್ರೆ ಯಾವನು ಮೂಸು ನೋಡುದಿಲ್ಲ ನಮಗ ಅನ್ನುವಂಥದ್ದು ನಿಮ್ಮ ಬಾಯಲ್ಲಿ ಬರ್ತದೆ. ನಾನು ಕೂಡ ಮಾತನಾಡಿದ್ದೀನಿ, ದುಡ್ಡು ಬೇಕೇ ಬೇಕು ಅಂತ. ಆದ್ರೆ ದುಡ್ಡಿನ ಮಾರ್ಗ ಯಾವ ರೀತಿ ಇರಬೇಕು, ಯಾರು ಈ ಜಗತ್ತಿನಲ್ಲಿ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ದಾರಿಯನ್ನ, ನಾವು ತುಳಿದ ದಾರಿಯನ್ನ ನೋಡೋನು ಒಬ್ಬನ ಇದ್ದೇ ಇರ್ತಾನೆ. ಅದಾನ ನಾವು ಮಾಡಿದ ದಾರಿ, ನಾವು ದುಡಿದ ದಾರಿಯನ್ನು ನೋಡ್ಲಿಕ್ಕೆ ಒಬ್ಬದನ. ಅಲ್ಟಿಮೇಟ್ ಜಡ್ಜ್ಮೆಂಟ್ ಡೇ ಅನ್ನುವಂಥದ್ದು ಮುಂದೆ ಬರ್ತದ. ಅದು ಇಲ್ಲ ನಂಗಿಲ್ಲ, ಮುಂದೆ ಬಂದಾಗ ನೋಡನ್ ತಗೊಳ್ರಿ ಅನ್ನುವಂಥ ಜನ ಇದನ್ನ ಮಾಡ್ತಾರೆ. ಏನು, ತೀವ್ರ ಹಣದ ಅಭಿಲಾಷೆಗೆ ಬೀಳ್ತಾರ, ಅದರ ಜೊತೆಗೆ ದುಡ್ಡನ್ನ ಕೂಡಿ ಹಾಕಿದ್ರು ಹೊರತು ನಮ್ಗೆ ಏನೇನು ಇಲ್ಲ ಈ ಜಗತ್ತಿನಲ್ಲಿ ಅನ್ನುವಂಥದ್ದನ್ನ ಮಾಡ್ಕೋತ ಹೋಗ್ತಾರ. ಸೊ ಇದೇ ರೀತಿ ಮಾಡ್ತಾ ಮುಂದೆ ಹೆಂಗಾಗ್ತಾನಂದ್ರ ಅತ್ಯಂತ ಜಿಪುಣನಾಗ್ತಾರ. ಎಷ್ಟು ಜಿಪುಣ ಆಗ್ತಾನಂದ್ರೆ ಮನೆಯವ್ರಿಗೆ ಏನ್ರ ಆದ್ರೂ ಕೂಡ ದುಡ್ಡು ಬಿಚ್ಚಂಗಿಲ್ಲ ಅಂತ ಜಿಪುಣನಾಗ್ತಾನ. ಈ ಜಿಪುಣತನದಿಂದ ನಾವು ಸಾಮಾಜಿಕವಾಗಿ ಇದ್ದಂತಹ ಒಂದಿಷ್ಟು ಮಿತ್ರತ್ವವನ್ನ ಕಳ್ಕೊಂತೀವಿ, ಮಿತ್ರರಿಂದ ದೂರ ಆಗ್ತೀವಿ. ಕೆಲವೊಮ್ಮೆ ಈ ಜಿಪುಣತನದಿಂದಾಗಿ ದುಡ್ಡು ಹಪಿ ಮಾಡ್ತಾ ಮನೆಯವ್ರಿಗೂ ಬೇಸರ ಆಗ್ತೀವಿ ಸ್ನೇಹಿತರೆ. ಅದನ್ನ ಇಲ್ಲಿ ಹೇಳ್ತಾರ ಅವ್ರು. 2 ಉದಾಹರಣೆಗಳನ್ನ ಅವ್ರು ಕೊಡ್ತಾರ. ಮುಂದೆ ಏನಾಗ್ತದೆ ಓದಿ ಸ್ನೇಹಿತರೆ. ಭದ್ರತೆಯ ಹುಡುಕಾಟವು ಹಣಕ್ಕಷ್ಟೇ ಸೀಮಿತವಾಗಿರುವುದಿಲ್ಲ. ಒಬ್ಬ ಪುಕ್ಕಲು ವ್ಯಕ್ತಿಯು ಇನ್ನೊಬ್ಬ ಶಕ್ತಿಶಾಲಿಯ ಆಧಾರ ಬಯಸುವುದನ್ನು ನಾವು ಹಲವು ಬಾರಿ ಕಂಡಿದ್ದೇವೆ. ಈ ಪುಕ್ಕಲು ವ್ಯಕ್ತಿಯು ತನ್ನ ಜೀವನದ ಜವಾಬ್ದಾರಿಗಳನ್ನು ಸ್ವೀಕರಿಸುವುದರಲ್ಲಿ ಸೋತಿದ್ದು ಎಂದಿಗೂ ಬೆಳೆದು ನಿಲ್ಲಲಾರ. ಅಸಹಾಯಕತೆ ಮತ್ತು ಭ್ರಮೆಯು ಆತನ ಬಂಡವಾಳವಾಗಿರುತ್ತದೆ. ಸಮಯ ಸರಿದಂತೆ ಆತನ ರಕ್ಷಕರೆಲ್ಲ ದೂರ ಸರಿಯುತ್ತಾರೆ, ಇಲ್ಲವೇ ತೀರಿಕೊಳ್ಳುತ್ತಾರೆ. ಆವಾಗ ಪುನಃ ಒಮ್ಮೆ ಆತನು ಒಬ್ಬಂಟಿಗನೂ ಹೆದರಿಕೊಂಡವನೂ ಆಗಿರುತ್ತಾನೆ. ಕೇವಲ ಲೈಂಗಿಕತೆ ವಿಚಾರ ಮಾತ್ರವಲ್ಲ, ಕೇವಲ ಹಣದ ವಿಚಾರ ಮಾತ್ರ ಅಲ್ಲ, ಇಲ್ಲಿ ಭಯ ಅಥವಾ ಧೈರ್ಯ ಅದರದ್ದು ವಿಚಾರ ಕೂಡ ಬರ್ತದೆ. ಲೈಂಗಿಕತೆ ವಿಚಾರ ಬರ್ತದೆ, ಹಣದ ವಿಚಾರ ಬಂತು,
ಇನ್ನು ಮೂರನೇದು ನಮ್ಮಲ್ಲಿರುವಂತ ಧೈರ್ಯದ ಬಗ್ಗೆ ಅಥವಾ ನಮ್ಮಲ್ಲಿರುವಂತ ಭಯದ ಬಗ್ಗೆ ಬರ್ತದೆ. ಇದು ಹಣಕ್ಕಷ್ಟ ಸೀಮಿತ ಆಗಿಲ್ಲ. ಒಬ್ಬ ನನ್ನಂತ ಪುಕ್ಕಲು ಮನುಷ್ಯ ಯಾವಾಗಲೂ ಕುಡಿತಾ ಮಾಡ್ಬೇಕಾದ್ರೆ ಇನ್ನೊಬ್ಬರ ಜೊತೆಗೆ ಕರ್ಕೊಂಡು ಹೋಗು, ಹಿಂದೊಂದ್ 3-4 ಮಂದಿ ಇರ್ಬೇಕು, ಅವ್ರದ್ದೆಲ್ಲ ನಾವು ಖರ್ಚು ನೋಡ್ಕೊಳ್ಳೋದು. ಅವ್ರಿದ್ರೆ ಧೈರ್ಯ ಇರ್ತದ. ಒಂದಿಷ್ಟು ಎಲ್ಲಾರು ಹಂಗ್ ಮಾಡ್ತಾರಂತ ಗೊತ್ತಿಲ್ಲ, ಬಟ್ ನನಗೊಂದಿಷ್ಟು ದಿನ ಹಂಗ ನಡೆದಿತ್ತು. ಆಮೇಲೆ ಒಬ್ಬಂಟಿಯಾಗಿ ಕುಡ್ದು ಮಾತಿದ್ದಾರೆ. ಆದ್ರೆ ಒಂದಿಷ್ಟು ಏನೋ ನನ್ನಲ್ಲಿರುವಂತಹ ಪುಕ್ಕಲುತನದಾಗಿ ಈ ಕುಡುಕರು ಗೆಳೆಯರು ನನ್ನ ಹಿಂದಿದ್ರ ನನಗೊಂದಿಷ್ಟು ಧೈರ್ಯ ಇರ್ತೈತಿ. ಈ ದುಡ್ಡು ಖರ್ಚು ಮಾಡಿದ್ರೆ ಅವ್ರ ಹಿಂದೆ ಅಡ್ಡಾಡ್ತಾರ, ಅವ್ರಿಗೆ ಕುಡಿಸಿದ್ರೆ ನಮ್ಮ ಹಿಂದೆ ಅಡ್ಡಾಡ್ತಾರ ಅನ್ನುವಂತ ಒಂದು ಭ್ರಮೆ. ಆ ಭ್ರಮೆ ಒಳಗೆ ನಾವು ಅಡ್ಡಾಡಿದ್ವಿ ಒಂದಿಷ್ಟು ದಿನ. ಸೊ ಇನ್ನೊಬ್ಬ ಶಕ್ತಿಶಾಲಿ ಯಾರು, ನಮ್ಗೊಂದಿಷ್ಟು ಜೊತೆ ಇದ್ದವ್ರು ಬೇಕು, ಗಟ್ಟಿ ಮುಟ್ಟಿದ್ದವ್ರು ಬೇಕು, ದಾಡ್ಸಿಗೆ ನೋಡೋರು ಬೇಕು ಅನ್ನುವಂಥದ್ದು ಯೋಚನೆ. ಕರ್ಕೊಂಡೋಗಿ ಬಾರ್ನಾಗ 4 ಮಂದಿ ಮುಂದೆ ಕುಂತ್ರೆ ಯಾರೇನು ಕೈ ಅನ್ನಂಗಿಲ್ಲ, ಆ ತರ ಮಾಡಕ್. ಸೊ ಯಾವಾಗ ಈ ತರ ಮಾಡ್ತಾ ಮಾಡ್ತಾ ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಬೇಕಾದಂತಹ ವೈಯಕ್ತಿಕ ಜವಾಬ್ದಾರಿಗಳನ್ನ ನಾವು ಸ್ವೀಕರಿಸಂಗಿಲ್ಲ, ಅಲ್ಲಿ ಎಲ್ಲಿ ಸೋಲ್ತೀವಿ ಅಂತ ಸಮಯದಲ್ಲಿ ನಾವ್ ಎಂದಿಗೂ ಬೆಳೆದು ನಿಲ್ಲಕ್ಕಾಗುದೇ ಇಲ್ಲ. ನಾನು ನನ್ನ ಬದುಕನ್ನ ಹೇಗೆ ಕಟ್ಟಿಕೊಳ್ಬೇಕು, ನಾನು ಈ ಜೀವನವನ್ನ ಹೇಗೆ ಎದುರಿಸಬೇಕು ಅನ್ನುವಂಥದ್ದನ್ನ ಬಿಟ್ಟು ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಿ ಅವರಿದ್ರೇನೆ ನನ್ನ ಜೀವನ ನಡೀತೈತೆ ಅನ್ನುವಂಥ ಸ್ಥಿತಿಗೆ ನಾನು ಬಂದ್ಬಿಟ್ರೆ ಏನಾಗ್ತದೆ? ನಾನು ಎದ್ದಕ್ಕಾಗಂಗಿಲ್ಲ. ಬರ್ಬರ್ತ ಏನಾಗ್ತದೆ ಅನ್ನುವಂಥದ್ದು ಈ ಅಸಹಾಯಕತೆಯ ಭ್ರಮೆ ನಮ್ಮನ್ನ ಒಂದಿಷ್ಟು ಭ್ರಮೆಯಲ್ಲಿ, ನಮ್ಮ ಭ್ರಮೆನಲ್ಲ ಇದು ನಮ್ಮ ಬಂಡವಾಳನ ಆಗಿಬಿಡ್ತದೆ. ಸೊ ಸಮಯ ಹೋದಂಗೆ ಎಲ್ಲರೂ ದೂರ ಆಕ್ಕಾರ. ಎಷ್ಟು ದಿನ ಕುಡಿಸ್ತೀವಿ ಅಷ್ಟು ದಿನ ಜೊತೆಗಿರ್ತಾರೆ. ಯಾವತ್ತು ಕುಡಿಸೋದು ಬಿಡ್ತೀವಿ ಅಷ್ಟು ಎದ್ದು ಹೋಗ್ತಾರ ಅವ್ರು. ನಮ್ ಬಾಳಾಗೆ ಹಿಂಗ ಚಂತನ ಅಡ್ಡಾಡ್ಸೋರು. ಇಡೀ ದಿನ ಬೆಳಗ್ಗೆಯಿಂದ ಕುಡ್ತಾ ಸಾಯಂಕಾಲ ತನಕ ಅಡ್ಡಾಡ್ಸಿ ಎಲ್ಲಾ ದುಡ್ಡು ಖರ್ಚು ಮಾಡಿ ಲಾಸ್ಟಿಗೆ $1 ಈ ರೊಕ್ಕ ಎಲ್ಲ ಕಾದಿ ಅದುಲೇ $1 ಹೇಳಂದ್ರೆ ನಮ್ಗ ಬೈದು ಹೋಗ್ಬಿಡ್ತಿದ್ರು ಅವ್ರು. ಆಗಲ್ಲ ನಿಂದೇನ್ ಹಚ್ಚಿ ಅಂತ ಹೇಳಿ. ಹಂಗಿತ್ತು. ಇಡೀ ದಿನ ಕುಡಿಸಿರ್ತಿದ್ವಿ, ಮತ್ತೆ ಇಡೀ ದಿನ ಕರ್ಕೊಂಡು ಅಡ್ಡಾಡಿರ್ತಿದ್ವಿ. ಸಾಯಂಕಾಲ $1 ನಮ್ಗೆ ಹೇಳೋ ದುಡ್ಡು ಇಲ್ಲ ಖಾಲಿ ಅದು ಅಂತಂದ್ರ ನಡ್ಯಾಕ ಮನಿಗ್ ಬಿಟ್ಟು ಬಂದ್ರೆ ಹೋಗಮ್ಮ ನಡ್ಕೊಂತ ಹೋಗಂತ ಅನ್ನೋ. ಅಂದ್ರೆ ಎಲ್ಲಿ ಮಠ ನಮ್ಮಲ್ಲಿ ಖರ್ಚು ಮಾಡುವಂತದ್ದು ಇರ್ತದೆ ಅಲ್ಲಿ ಮಠ ನಮ್ಮ ಹಿಂದೆ ಇರ್ತಿದ್ರು. ನಾವು ಕೂಡ ಒಣ ಭ್ರಮೆಯಲ್ಲಿ ಇರ್ತಿದ್ವಿ. ಇವರೆಲ್ಲರೂ ನನ್ನ ಜೊತೆ ಇದ್ರು ನನ್ನನ್ನು ಯಾರೂ ಏನು ಮಾಡಕ್ಕಾಗುದಿಲ್ಲ ಅನ್ನುವಂತ ಭ್ರಮೆ. ಏನದು ಜೀವದ ಗೆಳೆಯರವ್ರು ಏನ್ ಬೇಕಾದಾಗ್ಲಿ ಜೀವ ಕೊಡ್ತಾರ ಅನ್ನುವಂತ ಒಂದು ಭ್ರಮೆ ಒಳಗಿರ್ತಿದ್ವಿ. ಯಾವಾಗ ನಮ್ಮ ಕೈ ಖಾಲಿ ಆಗ್ತಿತ್ತು, ನಮ್ಮಿಂದ ಏನು ಸಿಗುದಿಲ್ಲ ಅಂತ ಅನಿಸ್ತದ, ಅವಾಗ ಒಬ್ಬೊಬ್ರ ಖಾಲಿ ಆಗ್ತಾರ, ಒಬ್ಬೊಬ್ರು ದೂರ ಹೋಗ್ತಾರ. ಮತ್ತವ್ರು ಯಾರ್ಯಾರು ದೂರ ಹೋಗ್ತಾರೋ ನಾವು ಮತ್ತೆ ನಮ್ಗೆ ಒಂಟಿತನ ಕಾಡಕ್ ಚಾಲು ಆಗ್ತದೆ. ಮತ್ತೆ ನಾವು ಒಬ್ಬಂಟಿ ಆಗ್ತೀವಿ, ಮತ್ತ ಆ ಲೋನ್ಲಿನೆಸ್ ಕಾಡ್ತದ, ಮತ್ತ ಭಯ ಆವರಿಸ್ಕೊಳ್ತದ. ಈ ಭಯವನ್ನು ಹೋಗಲಾಡಿಸ್ಲಿಕ್ಕೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತಿದ್ವಿ, ಅವರ ಅವಲಂಬನೆಯನ್ನ ತಗೊಳ್ತಿದ್ವಿ. ಅವರೇ ದೂರ ಸರಿತಾ ಹೋಗ್ದಾಗ ಮತ್ತಿದು ಆಟೋಮೆಟಿಕ್ ಆಗಿ ರಿಪೀಟ್ ಆಗಕ್ ಚಾಲು ಆಗ್ತದ. ಭಯ, ನಮ್ಮ ಒಬ್ಬಂಟಿತನ, ಇವೆಲ್ಲವೂ ಕಾಡಕ್ ಚಾಲು ಆಕ್ಕವು. ಸೊ ಅದಾದ ನಂತರ ಮುಂದೆ ಏನಾಗ್ತದೆ ಓದಿ ಸ್ನೇಹಿತರೆ. ಅಧಿಕಾರ ದಾಹದಿಂದ ಹುಚ್ಚರಾದ ಸ್ತ್ರೀ ಪುರುಷರನ್ನು ನಾವು ನೋಡಿದ್ದೇವೆ. ಇತರರ ಮೇಲೆ ಅಧಿಕಾರ ಚಲಾಯಿಸುವ ಅವಕಾಶಗಳನ್ನು ದೊರಕಿಸಿಕೊಳ್ಳುವುದಕ್ಕೆ ತಮ್ಮನ್ನೇ ಸಮರ್ಪಿಸಿಕೊಂಡವರು ಇವರಾಗಿರುತ್ತಾರೆ. ಇಂತಹ ವ್ಯಕ್ತಿಗಳು ನ್ಯಾಯಯುತವಾದ ಭದ್ರತೆ ಮತ್ತು ಸಂತೋಷದ ಕೌಟುಂಬಿಕ ಜೀವನವನ್ನು ಪರಿಗಣಿಸುವುದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿಯು ಪ್ರವೃತ್ತಿಗಳ ಯುದ್ಧರಂಗವಾಗುತ್ತಾನೋ ಆವಾಗ ಶಾಂತಿಗೆ ಅವಕಾಶವಿರುವುದಿಲ್ಲ. ಇಲ್ಲಿ 4ನೇ ವಿಷಯ ಅಧಿಕಾರ. ಒಂದು ಹಣ, ಇನ್ನೊಂದು ಭಯ, ಇನ್ನೊಂದು ಲೈಂಗಿಕತೆ, ಇನ್ನ ಅಧಿಕಾರ ದಾಹ. ಅಧಿಕಾರ ಬೇಕು ಈ ಸಮಾಜದಲ್ಲಿ ಇರಲಿಕ್ಕೆ, ನಮ್ಮ ಜೀವನವನ್ನು ನಡೆಸಲಿಕ್ಕೆ ನಮಗೆ ನಮ್ಮದೇ ಆದಂತ ಒಂದಿಷ್ಟು ಅಧಿಕಾರಗಳು ಬೇಕು, ಅಥವಾ ಸೇವೆ ಮಾಡ್ಲಿಕ್ಕೆ ಒಂದಿಷ್ಟು ನೌಕರಿಗಳಂತರ ಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಯಾವಾಗ ಈ ಅಧಿಕಾರದ ದಾಹ, ಎಲ್ಲವೂ ನಾನೇ ನಡೆಸ್ತೀನಿ, ಎಲ್ಲವೂ ನನ್ನ ಕಂಟ್ರೋಲ್ ನಲ್ಲಿ ಬರಬೇಕು, ನನ್ನಿಂದ ಎಲ್ಲವೂ ನಡಿಬೇಕು ಅನ್ನುವಂತ ಅಧಿಕಾರ ಹಿಡಿಲಿಕ್ಕೆ ಹುಚ್ಚರಾದ ಸ್ತ್ರೀ ಪುರುಷರನ್ನ ನಾವು ನೋಡ್ತೇವೆ. ಈ ಅಧಿಕಾರವನ್ನ ಚಲಾಯಿಸಲಿಕ್ಕೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರ್ತೀವಿ. ಯಾವ ದಾರಿಯನ್ನು ತುಳಿಲಿಕ್ಕೆ ಕೂಡ ನಾವು ರೆಡಿ ಇರ್ತೀವಿ. ಅಂತ ಸ್ಥಿತಿ ಅಂತ ಮನುಷ್ಯರಲ್ಲಿ ಇರ್ತಾರ. ನಾವು ಎಲ್ಲರೂ ಅಂತ ಹೇಳಂಗಿಲ್ಲ, ಅವ್ರು ಇಂಥ ಒಂದಿಷ್ಟು ಮನುಷ್ಯರು ಇರ್ತಾರಂತ.
ಸೊ ಈ ಅಧಿಕಾರ ಚಲಾಯಿಸುವ ಅವಕಾಶಗಳನ್ನ, ಈ ಚಾನ್ಸ್ಗಳನ್ನ ಅಥವಾ ಅಧಿಕಾರ ಪಡೆದುಕೊಳ್ಳಲಿಕ್ಕೆ ಏನು ಬೇಕಾದ್ರೂ ಮಾಡಿಕೊಳ್ಳಕ್ ರೆಡಿ ಇದಾರೆ. ತಮ್ಮನ್ನ ತಾವು ಸಮರ್ಪಿಸಿಕೊಂಡವರು ಇವರಾಗಿರ್ತಾರೆ. ಅದೇ ರೀತಿಯಾಗಿ ಮನುಷ್ಯ, ಗಂಡ ಮಗ ಆಗ್ಲಿ ಹೆಣ್ಮಕ್ಳು ಆಗಿರ್ಲಿ, ಸ್ತ್ರೀ ಪುರುಷ ಇಬ್ಬರು ನೋಡಿ, ಅಧಿಕಾರ ಬೇಕು, ಅಧಿಕಾರಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರೆ. ಇವೆಲ್ಲವೂ ಜನರಲೈಸ್ಡ್ ಎಕ್ಸಾಂಪಲ್, ಇವು ಜನರಲ್ ಎಕ್ಸಾಂಪಲ್. ನಾವು ಸಮಾಜದಲ್ಲಿ ಇವತ್ತು ನಮ್ಮ ಕಣ್ಣೆದುರಿಗೆ ಇವೆಲ್ಲವನ್ನ ನೋಡಿವಿ. ಅಧಿಕಾರಕ್ಕಾಗಿ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನುವಂಥದ್ದನ್ನೆಲ್ಲ ನಾವು ನೋಡಿವಿ. ಸೊ ಇಂಥ ವ್ಯಕ್ತಿಗಳು ಏನಾಗ್ತದೆ, ಅಲ್ಲಿ ನ್ಯಾಯಯುತವಾದ ಭದ್ರತೆ, ನಮಗೇನ್ ಬೇಕು ಅದು ನ್ಯಾಯಯುತವಾಗಿರುವಂತ ನಮ್ಮ ಸೆಕ್ಯೂರಿಟಿ ಅಥವಾ ನಮ್ಮ ಭದ್ರತೆ, ಅದ್ರ ಜೊತೆಗೆ ನಮಗ ಇರಬೇಕಾದಂತಹ ಕೌಟುಂಬಿಕ ಸಂತೋಷ, ಇವುಗಳನ್ನ ನಾವು ಪರಿಗಣಿಸುವುದಿಲ್ಲ. ಅಧಿಕಾರ ಹೊಂದಿದ್ರೆ ನಮಗ ಕುಟುಂಬನೂ ಬೇಡ, ಸಮಾಜನೂ ಬೇಡ. ಅಧಿಕಾರ ಹೊಂದಿದ್ರೆ ಎಲ್ಲವೂ ತನ್ನ ತಾನು ಬರ್ತದ ಅಂತ ಹೇಳಿ ನಾವು ಅನ್ಕೊಂಡು ಬಿಡ್ತೇವೆ. ಸಂತೋಷದ ಕೌಟುಂಬಿಕ ಜೀವನವನ್ನ ನಾವು ಪರಿಗಣಿಸುವುದಿಲ್ಲ. ವಿ ಡೋಂಟ್ ಮೈಂಡ್, ನಮಗದು ಬೇಕಾಗಿಲ್ಲ. ಮೊದಲ ಅಧಿಕಾರ ಇದ್ರೆ ತಾನೇ ಎಲ್ಲವೂ ಸರಿ ಆಕತಿ ಅನ್ನುವಂತ ಹುಚ್ಚು ಕಲ್ಪನೆ ಒಳಗೆ ನಾವಿರ್ತೇವೆ ಸ್ನೇಹಿತರೆ. ಅದಕ್ಕೆ ಅವ್ರು ಇಲ್ಲಿ ಸ್ಪಷ್ಟವಾಗಿ ಬರೀತಾರ, ಯಾವಾಗ ಈ ಎಲ್ಲ ಪ್ರವೃತ್ತಿಗಳದಾವಲ್ಲ, ಲೈಂಗಿಕತೆ ಇರ್ಬೋದು, ಹಣದ ಇರ್ಬೋದು, ಭಯ ಇರ್ಬೋದು, ಧೈರ್ಯದ ಬಗ್ಗೆ ಇರ್ಬೋದು, ಸಮಾಜದ ಬಗ್ಗೆ ಇರ್ಬೋದು, ಅಧಿಕಾರದ ಬಗ್ಗೆ ಇರ್ಬೋದು, ಯಾವಾಗ ಈ ಎಲ್ಲ ಪ್ರವೃತ್ತಿಗಳು ನನ್ನೊಳಗ ಯುದ್ಧ ಮಾಡ್ಲಿಕ್ಕೆ ಚಾಲು ಆಗ್ತಾವು, ಅಲ್ಲಿ ನನ್ನೊಳಗೆ ಶಾಂತಿ ನೆಲೆಸಾಕ್ ಹೆಂಗ ಸಾಧ್ಯ? ಇಲ್ಲೇ ಒಳಗ ಸಾಕಷ್ಟು ಫೈಟಿಂಗ್ಗಳು ನಡೆದವ, ಒಳಗಡೆ ಯುದ್ಧ ನಡೆದದ. ಒಂದಕ್ಕೊಂದು ಯಾವುದು ಮಾಡ್ಲಿ ಯಾವುದು ಬಿಡ್ಲಿ, ನಾನು ಮೇಲು ನೀನು ಮೇಲು, ನಂದು ಸರಿ ನಿಂದು ಸರಿ, ಇಂಥ ಎಲ್ಲ ವಿಷಯಗಳು ಮನಸ್ಸಿನಲ್ಲಿ ತಳಮಳ ಮೂಡಿಸುವಾಗ ಅಥವಾ ಮನಸ್ಸಿನಲ್ಲಿ ಒಂದಕ್ಕೊಂದು ಯುದ್ಧ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಪ್ರಶಾಂತತೆಗೆ ಎಲ್ಲಿ ಜಾಗ ಇದೆ? ಸ್ಯಾನಿಟಿಗೆ ಎಲ್ಲಿ ಜಾಗ ಇದೆ? ಶಾಂತತೆಗೆ ಎಲ್ಲಿ ಜಾಗ ಐತಿ? ಮನಸ್ಸೇ ಯುದ್ಧ ರಂಗವಾದಾಗ ಶಾಂತಿಗೆ ಎಲ್ಲಿ ಅವಕಾಶ ಐತಿ ಅನ್ನುವಂತ ಮಾತನ್ನ ಅಲ್ಲಿ ಹೇಳ್ತಾರ. ಇದು ಇರುವುದೇ ಇಲ್ಲ, ಗೊಂದಲಮಯ ಜೀವನ ನಮ್ದು. ಒಮ್ಮೆ ಇದನ್ನು ಮಾಡು, ಒಮ್ಮೆ ಅದನ್ನು ಮಾಡು, ಒಮ್ಮೆ ಅದು ಸರಿ, ಒಮ್ಮೆ ಇದು ಸರಿ. ಕರೆಕ್ಟ್ ಆದ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಲಾರದಂತ ಪರಿಸ್ಥಿತಿ. ಯಾವುದು ಮುಖ್ಯ ಅದನ್ನ ಬಿಡುದು, ಯಾವ್ದು ಮುಖ್ಯ ಪ್ರಮುಖ ಅಲ್ಲ ಅದನ್ನ ಮಾಡುದು, ಮತ್ತು ಗುರುತಾದ ನಂತರ ಮುಖ್ಯವಾದದನ್ನ ಮಾಡಕ್ ಹೋಗುದು, ಅದು ಫೇಲು ಇದು ಫೇಲು, ನಡಿ. ಇದು ಗೊಂದಲಮಯ. ಅದಕ್ಕೆ ಹೇಳ್ತಾರ, ಯಾವಾಗ ಒಬ್ಬ ವ್ಯಕ್ತಿ ಪ್ರವೃತ್ತಿಗಳ ಯುದ್ಧ ರಂಗವಾಗ್ತಾನ ಅವಾಗ ಅಲ್ಲಿ ಶಾಂತಿಗೆ ಎಲ್ಲಿ ಅವಕಾಶ ಇರ್ತದೆ? ಶಾಂತಿಗೆ ಅವಕಾಶನೂ ಇರುವುದಿಲ್ಲ. ಸುಮ್ಮನೆ ಶಾಂತಿ ಬಾ ಅಂದ್ರೆ ಹೆಂಗ್ ಬರ್ತದೆ? ಶಾಂತಿ ಬರ್ಲಿಕ್ಕೆ ನಮ್ಮ ಮನಸ್ಸು ಖಾಲಿ ಇರ್ಬೇಕು, ಮನಸ್ಸಿನಲ್ಲಿ ವಿಷಯಗಳು ಇರಬಾರ್ದು. ಅಲ್ಲಿ ಬಹಳ ಚಂದ ಬರೀತಾರ ಅವ್ರು, ಹ್ಯೂಮನ್ ಬೀಯಿಂಗ್ ಬಿಕಮ್ಸ್ ಎ ಬ್ಯಾಟಲ್ ಗ್ರೌಂಡ್ ಯುದ್ಧರಂಗ ಫಾರ್ ದ ಇನ್ಸ್ಟಿಂಕ್ಟ್. ಇವೇ ಪ್ರವೃತ್ತಿಗಳ ಸಲುವಾಗಿ ಏನು ಬದುಕಲ್ಲಿ ದೇವರು ಕೊಟ್ಟಂತ ಅತ್ಯಂತ ಪ್ರಮುಖವಾದ ಪ್ರವೃತ್ತಿಗಳದಾವು. ಎಲ್ಲರಿಗೂ ಸರಿ ಸಮಾನಾಗೆ ಕೊಟ್ಟಾನ, ಒಂದಿಷ್ಟು ಒಬ್ಬೊಬ್ಬರಿಗೆ ಹೆಚ್ಚು ಕಡಿಮೆ ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಇದೇ ಪ್ರವೃತ್ತಿಗಳಿಗೋಸ್ಕರ ನಾವು ಯಾವಾಗ ಯುದ್ಧ ಮಾಡ್ತೇವೆ ನಮ್ಮೊಳಗೆ ಶಾಂತಿ ನೆಲೆಸೋದಿಲ್ಲ ಸ್ನೇಹಿತರೆ. ದೇರ್ ಕ್ಯಾನ್ ಬಿ ನೋ ಪೀಸ್ ಅಂತ ಬರೀತಾರ. ನಮ್ಮಲ್ಲಿ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಬಹಳ ಚಂದ ಹೇಳ್ತಾರ, ಅದನ್ನ ಓದಿ ಸ್ನೇಹಿತರೆ. ಬಾಬಾ, ಎಲ್ಲ ಅಪಾಯವು ಅಷ್ಟಕ್ಕೆ ಮುಗಿಯುವುದಿಲ್ಲ. ಪ್ರತಿ ಬಾರಿ ಒಬ್ಬ ವ್ಯಕ್ತಿ ತನ್ನ ಪ್ರವೃತ್ತಿಯನ್ನು ಇತರರ ಮೇಲೆ ಹೊರೈಸಲು ಪ್ರಯತ್ನಿಸುತ್ತಾನೋ ಆವಾಗ ಅಸಂತೋಷವು ಪ್ರಾರಂಭವಾಗುತ್ತದೆ. ಹಣದಾಹದಿಂದ ಹಿಡಿದ ಹಾದಿಯಲ್ಲಿ ಅಡ್ಡ ಬಂದ ವ್ಯಕ್ತಿಗಳು ತಿಳಿಯಲ್ಪಟ್ಟಾಗ ಕೋಪ, ಮತ್ಸರ ಮತ್ತು ಪ್ರತಿಕಾರದ ಭಾವನೆಗಳು ಉದಯಿಸಬಹುದು. ಬೇರೊಬ್ಬರ ಮೇಲೆ ಒಬ್ಬ ವ್ಯಕ್ತಿ ಪ್ರೀತಿಗಾಗಿ, ರಕ್ಷಣೆಗಾಗಿ ಮತ್ತು ಗಮನಕ್ಕಾಗಿ ಹೊರೆಸುವ ಬೇಡಿಕೆಗಳಿಂದಾಗಿ ಆತನು ಇನ್ನೊಬ್ಬನಿಂದ ಆಳಲ್ಪಡುವುದು ಅಥವಾ ತುಚ್ಛೀಕರಿಸಲ್ಪಡಬಹುದು. ಈ ಎರಡೂ ಭಾವನೆಗಳು ಅಪೇಕ್ಷಿಸಲ್ಪಟ್ಟ ವಿಷಯಗಳಷ್ಟೇ ಅನಾರೋಗ್ಯದವುಗಳಾಗಿರುತ್ತವೆ. ಒಬ್ಬ ವ್ಯಕ್ತಿಯ ಕೀರ್ತಿಯ ಅಪೇಕ್ಷೆ ಅತಿಯಾದಾಗ ಇತರರು ತೊಂದರೆಗೆ ಒಳಗಾಗುತ್ತಾರೆ ಮತ್ತು ಪ್ರತಿಭಟಿಸುತ್ತಾರೆ. ಇಂತಹ ಪ್ರವೃತ್ತಿಗಳ ಏರುಪೇರುಗಳ ಪರಿಣಾಮವಾಗಿ ತಣ್ಣನೆಯ ಗದರುವಿಕೆಯಿಂದ ಹಿಡಿದು
ಉರಿಯುವ ಕ್ರಾಂತಿಯ ತನಕ ಏನೂ ಆಗಬಹುದು. ಈ ಎಲ್ಲಾ ವಿಧಗಳಿಂದ ಉಂಟಾಗುವ ತಿಕ್ಕಾಟ, ಘರ್ಷಣೆ ನಮಗೇ ಸೀಮಿತವಾಗಿರದೆ ಇತರ ವ್ಯಕ್ತಿಗಳಿಗೂ ತೊಂದರೆ ಕೊಡುತ್ತದೆ. ಏಕೆಂದರೆ ಅವರಲ್ಲಿಯೂ ಸಹ ಪ್ರವೃತ್ತಿ ಹೊಂದಿದೆ. ಎಲ್ಲ ಅಪಾಯ ಇಷ್ಟಕ್ಕೆ ಮುಗಿದಿಲ್ಲ ಅಂತ ಹೇಳ್ತಾರೆ. ಪ್ರತಿ ಬಾರಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಈ ಏನು ಇನ್ಸ್ಟಿಂಕ್ಟ್ ಗಳನ್ನ, ತನ್ನಲ್ಲಿರುವಂತಹ ಈ ಎಲ್ಲವನ್ನ ಮತ್ತೊಬ್ಬರ ಮೇಲೆ ಹೇರ್ಲಿಕ್ಕೆ ಹೋಗ್ತಾನ. ಯಾವ್ಯಾವು? ಅದೇ ಲೈಂಗಿಕತೆ, ಭಯ, ಭಯ, ಹಣ, ಅಧಿಕಾರ. ಈ ಎಲ್ಲ ಪ್ರವೃತ್ತಿಗಳನ್ನ ಇನ್ನೊಬ್ಬರ ಮೇಲೆ ನಾವು ಯಾವಾಗ ಹೊರಸ್ಲಿಕ್ಕೆ ಅಥವಾ ಹಾಕ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಅವಾಗ ಅಸಂತೋಷ ಚಾಲು ಆಗ್ತದ. ಅದ್ ಆಕ್ಚುಲಿ ಅಲ್ಲಿ ಒಂದು ಹೋಗೈತಿ, ಸಂತೋಷ ಅಂತ ಅಷ್ಟ ಅದ, ಬಟ್ ಅನ್ಹ್ಯಾಪಿನೆಸ್ ಅಂತಿದೆ. ಅದು ಅನ್ನುವಂತ ಶಬ್ದ ಹೋಗೈತೆ ಅಲ್ಲಿ, ಹೊಸದಲ್ಲಿ ಇರ್ಬೇಕು, ಹೊಸ ಬುಕ್ನಲ್ಲಿ. ಅವಾಗ ಇವೆಲ್ಲವನ್ನು ಮತ್ತೊಬ್ಬರ ಮೇಲೆ ಯಾವಾಗ ನಾವು ಹೊರಸಲು ಪ್ರಯತ್ನ ಮಾಡ್ತೀವಿ, ಅವಾಗ ಅಸಂತೋಷ ಚಾಲು ಆಗ್ತದ. ಈ ಹಣದಾಹದಿಂದ, ಅಧಿಕಾರದ ದಾಹದಿಂದ, ದುಡ್ಡು ಬೇಕು, ನನಗೇ ಬೇಕು ಅನ್ನುವಂಥ ಈ ಯಾವ ಹಾದಿಯನ್ನು ಹಿಡಿದಿರ್ತೀವಿ, ಆ ಹಾದಿಯಲ್ಲಿ ಸಾಕಷ್ಟು ಜನ ಅಪೋಸ್ ಆಗ್ತಾರ, ನಮಗೆ ಸಾಕಷ್ಟು ಜನ ಅಡ್ಡ ಬರ್ತಾರ, ಸಾಕಷ್ಟು ಜನ ನಮ್ಮನ್ನು ವಿರೋಧಿಸ್ತಾರ. ಸೊ ಅಂತ ಅಡ್ಡ ಬಂದ ವ್ಯಕ್ತಿಗಳನ್ನ ಅಥವಾ ವಿರೋಧ ಮಾಡಿದವರನ್ನ ನಾವು ತುಳಿತೀವಿ. ಬೇಕಾದಾಗ ನಡೆ ಅಂತೇಳಿ ಅವನನ್ನ ಕೇರ್ ಮಾಡೋದಿಲ್ಲ. ಯಾವಾಗ ನಾವು ಆ ತರ ಮಾಡ್ತೇವೆ, ಅಲ್ಲಿ ಕೋಪ, ಮತ್ಸರ, ದ್ವೇಷ, ಪ್ರತಿಕಾರ ಅಥವಾ ಸೇಡು, ಎಲ್ಲ ಭಾವನೆಗಳು ಉದಯಿಸ್ತಾವ ಮತ್ತೊಬ್ಬರ ಮನಸ್ಸಿನಲ್ಲಿ. ಅದು ಸಹಜನ ಅದ. ನಾನು ನನ್ನ ಪ್ರವೃತ್ತಿಗಳನ್ನು ಇತರರ ಮೇಲೆ ಹೇರ್ತೀನಿ, ನನಗೇನ್ ಬೇಕು ಅದನ್ನ ಗಳಿಸಲಿಕ್ಕೆ ನಾನು ಬೇಕಾದ ಮಾಡ್ತೀನಿ. ಇದರಿಗೆ ಯಾವ ಮನುಷ್ಯ ಬಂದ್ರು ಕೂಡ ನಾನು ಯಾರನ್ನು ಬಿಡುದಿಲ್ಲ, ಅವರನ್ನ ತುಳಿತೀನಿ. ಅವ್ರಿಗೆ ಏನ್ ಬೇಕಾದ್ರೂ ಮಾಡಕ್ ನಾನು ರೆಡಿ ಆಗ್ತೀನಿ ಅಂತ ಹೇಳಿ ಹೋಗ್ತೀನಿ. ಅದೆಲ್ಲ ಮಾಡಿದ ನಂತರ ಏನಾಗ್ತದಂದ್ರೆ ಅಲ್ಲಿ ಈ ಸೇಡು ಉಳಿತದ, ಪ್ರತಿಕಾರ ಅನ್ನುವಂಥದ್ದು ಉಳಿತದ. ಬಿಡುದಿಲ್ಲ, ಅವರು ಸುಮ್ಮನೆ ಬಿಡುದಿಲ್ಲ. ಅದು ಯಾಕೆ ಬಿಡುದಿಲ್ಲ ಅಂದ್ರೆ ಅವರು ಕೂಡ ಮನುಷ್ಯರಂತ ಲಾಸ್ಟಿಗೆ ಹೇಳ್ತಾರಲ್ಲ, ಅವರಲ್ಲೂ ಕೂಡ ಈ ಪ್ರವೃತ್ತಿಗಳದಾವ ಅಂತ ಹೇಳ್ತಾರಲ್ಲ. ಸೊ ಇಂಥ ಸಮಯದಲ್ಲಿ ಯಾರನ್ನ ನಾವು ತುಳಿತೀವಿ, ಅಲ್ಲಿ ಕೋಪ ಬೆಳೀತದ, ಮತ್ಸರ ಬೆಳೀತದ, ಪ್ರತಿಕಾರ ಬೆಳೀತದ. ಬೇರೊಬ್ಬರ ಮೇಲೆ ಒಬ್ಬ ವ್ಯಕ್ತಿ ಪ್ರೀತಿಗಾಗಿ, ರಕ್ಷಣೆಗಾಗಿ ಮತ್ತು ಗಮನಕ್ಕಾಗಿ ಹೊರಸುವ ಬೇಡಿಕೆಗಳಿಂದಾಗಿ ಆತನು ಇನ್ನೊಬ್ಬನಿಂದ ಆಳಲ್ಪಡುವುದು ಅಥವಾ ತುಚ್ಛೀಕರಿಸಬಹುದು. ಈ ನಮ್ಮ ವಿಷಯಗಳಿಗೋಸ್ಕರ ನಾವು ಯಾರನ್ನ ಬೇಕಾದ್ರೆ ಅವ್ರನ್ನ ನಮ್ಮ ಅಡಿಯಾಳಾಗಿ ಮಾಡ್ಕೊಳಕ್ ನೋಡ್ತೀವಿ, ಅಥವಾ ಅವರನ್ನ ಅತ್ಯಂತ ಕೀಳು ಮಟ್ಟದಿಂದ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಎರಡೂ ಭಾವನೆಗಳು ಅಪೇಕ್ಷಿಸಲ್ಪಟ್ಟ ವಿಷಯಗಳಷ್ಟೇ ಅನಾರೋಗ್ಯದವುಗಳಾಗಿರ್ತವೆ. ಎರಡೂ ಸರಿಯಲ್ಲ ಅಂತ ಹೇಳ್ತಾರೆ. ಯಾರನ್ನ ತುಚ್ಛೀಕರಿಸುವುದು, ಯಾರನ್ನ ವಿರೋಧ ಕಟ್ಟಿಕೊಳ್ಳೋದು, ಯಾರೊಬ್ಬರ ಮೇಲೆ ನಮ್ಮ ಅಧಿಕಾರವನ್ನ ಹಾಕುವುದು, ಯಾರೊಬ್ಬರ ಮೇಲೆ ನಮ್ಮ ದಬ್ಬಾಳಿಕೆ ಮಾಡೋದು, ಇವೆಲ್ಲವೂ ಏನಾಗ್ತದ ಅಂತಂದ್ರೆ ಎರಡೂ ಕೂಡ ಅನಾರೋಗ್ಯದ ವಿಷಯಗಳಾಗಿರ್ತಾವ ಸ್ನೇಹಿತರೆ. ಒಬ್ಬ ವ್ಯಕ್ತಿಯ ಕೀರ್ತಿಯ ಅಪೇಕ್ಷೆ ಅತಿಯಾದಾಗ, ಕೀರ್ತಿ ನನಗೆ ಬೇಕು, ನಾನು ಬೆಳಿಬೇಕು, ನನ್ನ ಕೀರ್ತಿ ಎಲ್ಲ ಕಡೆ ಹರಡಬೇಕು. ಇದು ರಾಜ ಮಹಾರಾಜರ ಕಾಲದಿಂದ ಹಿಡ್ಕೊಂಡು ನಮ್ಮದು ತಗೊಂಡು ಮಾಡಬಹುದು. ನನ್ನ ಪ್ರೆಸ್ಟೀಜ್ ಎಲ್ಲಾ ಕಡೆ ಬೆಳಿಬೇಕು, ನನ್ನ ಪ್ರೆಸ್ಟೀಜ್ ಯಾರು ಬೇಕಾದ್ರೂ ಅದನ್ನ ಅಲ್ಲಗೆಳೆಯಲಕ್ ಆಗ್ಬಾರ್ದು. ಇಂಥ ಅಪೇಕ್ಷೆಗಳು ಯಾವಾಗ ಹೆಚ್ಚಾಗ್ತದೆ, ಈ ಆಸೆ ಯಾವಾಗ ಹೆಚ್ಚಾಗ್ತದೆ, ಅದು ಎಲ್ಲೇ ಇರ್ಲಿ, ನೆರೆಹೊರೆಯಲ್ಲೇ ಇರ್ಲಿ, ನಮ್ಮ ಮನೆಯಲ್ಲಿ ಇರ್ಲಿ, ಅಥವಾ ದೇಶದ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಎಲ್ಲೇ ಇರ್ಲಿ, ಇಲ್ಲೇ ಹೇಳ್ತಾರ. ಅದು ಬ್ರಾಕೆಟ್ನಾಗ ಬರೀತಾರ ಇಲ್ಲ ಅವರು. ಅದು ನೆರೆಹೊರೆಯಲ್ಲೇ ಇರ್ಲಿ ಅಥವಾ ಜಾಗತಿಕ ಮಟ್ಟದಲ್ಲೇ ಇರ್ಲಿ, ನಮ್ಮ ಒಂದು ವೈಯಕ್ತಿಕ ಕೀರ್ತಿಗೋಸ್ಕರ ನಾವು ಏನ್ ಮಾಡಕ್ ಹೋಗ್ತೀವಿ ಅದು ಇತರರಿಗೆ ತೊಂದರೆ ಕೊಡ್ತದ. ನಾವು ಕೀರ್ತಿವಂತರಾಗಲು, ನಾವು ಎಲ್ಲವನ್ನ ಗಳಿಸಲು, ನಾವೆಲ್ಲವನ್ನ ಪಡೆಯಲು ನಾವು ನಡು ಬಂದಂತ ಅಥವಾ ಮಧ್ಯೆ ಬಂದಂತ ಯಾವ ಜನರನ್ನು ಸುಮ್ಮನೆ ಬಿಟ್ಟಿರುವುದಿಲ್ಲ. ಎಲ್ಲರನ್ನ ತುಳಿತಾ ಮೇಲೆ ಹೋಗ್ಬಿಟ್ಟಿರ್ತೀವಿ. ಎಲ್ಲರನ್ನು ತುಳಿತಾ ಮೇಲೆ ಹೋಗ್ತಿರ್ತೀವಿ. ತುಳಿತಾ ಮೇಲೆ ಹೋದಂಗ ಸುಮ್ಮನೆ ತುಳಿಸ್ಕೊಂಡು ಸುಮ್ಮನೆ ಇರುವುದಿಲ್ಲ. ಅವರು ಕಾಯ್ತಾರೆ ಸಮಯಕ್ಕಾಗಿ. ನೋಡಿರಲ್ಲ, ಈಗ ನೀವು ನೋಡಿರಿ, ನಾವು ನೋಡ್ತೀವಿ, ಪ್ರತಿದಿನ ಟಿವಿಯಲ್ಲಿ ಅದೇ ಇರ್ತಾವ.
ಅವರ ಫ್ಯಾಮಿಲಿ ಒಂದಿಷ್ಟು ದಿನ ಜೈಲಿಗೆ ಹೋದ್ರೆ ಇವ್ರ ಫ್ಯಾಮಿಲಿ ಅವ್ರನ್ನ ಒಂದಿಷ್ಟು ದಿನ ಜೈಲಿಗೆ. ಸುಮ್ನೆ ಉದಾಹರಣೆ ಇವು, ಸುಮ್ನೆ ಅರ್ಥ ಆಗ್ಲಿ ಅಂತೇಳಿ. ಅವರು ತುಳಿಸ್ಕೊಂಡಾರ ಒಂದು ಸಮಯದಾಗ, ತುಳಿಸ್ಕೊಂಡ ನಂತರ ಕಾಯ್ದು 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 ಯಾವಾಗ ಅವಕಾಶ ಸಿಕ್ತು ಅವ್ರು ಇವ್ರನ್ನ ಹೊಡಿ, ಇವ್ರು ಅವ್ರನ್ನ ಹೊಡಿ, ಒಳಗೆ ಹಾಕಿ ನಡಿ. ಸೊ ನಮ್ಮ ಕೀರ್ತಿ ಬೆಳಗಲಿ ಅಂತ ಹೇಳಿ ನಾವು ಎಷ್ಟು ಅಪೇಕ್ಷೆ ಪಡ್ತೀವಿ ಅದು ನಾವು ತೊಂದರೆ ಕೊಡ್ತೀವಿ. ಅದು ಇಲ್ಲೇ ಇರ್ಲಿ. ಒಮ್ಮೊಮ್ಮೆ ಗುಂಪನಾಗು ಅಂತ ಇಟ್ಕೊಳ್ರಿ. ಕೇವಲ ನೆರೆಹೊರೆ ಹೊರಗಿನ ಜಗತ್ನಾಗ ಹೊರಗಿನ ಸಮಾಜದಾಗ ಅಲ್ಲ, ಈ ಗುಂಪನಾಗೂ ಕೂಡ ನಮ್ಮ ಕೀರ್ತಿ ಬೆಳೀಲಿ ಅಂತೇಳಿ ಅಪೇಕ್ಷೆ ಪಟ್ಟು ನಾವ್ ಏನಾರ ಮಾಡಕ್ ಹೋದ್ರೆ ನಮ್ಗೆ ಏನಾಗ್ತದೆ ನಮ್ಗ ಗುರ್ತು. ಇಲ್ಲಿ ಕೂಡ ಬಿಫೋರ್ ಎಂಟರಿಂಗ್ ದಿಸ್ ಗ್ರೂಪ್, ಈಗ ಈ ಗುಂಪಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಕೂಡ ಇದನ್ನ ನಾವು ಅಳವಡಿಸ್ಕೋಬೇಕು ಸ್ನೇಹಿತರೆ. ಈ ಕಾರ್ಯಕ್ರಮಕ್ಕೆ ಬಂದ ನಂತರ ನಾನೇನ್ ದೊಡ್ಡ ಭಾರಿ ಅಂತೇಳಿ ಬೆಳಿಲಿಕ್ಕೆ, ನಾನೇನ್ ದೊಡ್ಡ ಭಾರಿ ಎಲ್ಲರಿಗಿಂತ ನಾನೇ ತಿಳಿದ ನನಗೆ ಎಲ್ಲ ಗುರ್ತು ಅಂತೇಳಿ ಮುಂದೆ ಹೋಗುವಂಗಿಲ್ಲ, ಮತ್ತೊಬ್ಬರಿಗೆ ಹರ್ಟ್ ಮಾಡುವಂಗಿಲ್ಲ. ಇಲ್ಲಿ ಕಾರ್ಯಕ್ರಮದಲ್ಲಿ ಕೂಡ ಅದನ್ನು ಸುಮ್ಮನೆ ತಲೆಯಾಗಿರ್ಲಿ, ಅದು ಅಡ್ವಾನ್ಸ್ ಆಗಿ ಅಂತ ಹೇಳೋದು. ಇದು ನಾವು ಯಾವಾಗ ಇನ್ನೊಬ್ಬರ ಮೇಲೆ ನಮ್ಮ ಎಲ್ಲವನ್ನು ಹಾಕಕ್ ಹೋಗ್ತೀವಿ ಇತರರಿಗೆ ತೊಂದರೆ ಆಗ್ತದ. ನಿಮ್ಗೆ ಎಲ್ಲರ ಗಮನಕ್ಕೂ ಬಂದಿರ್ತದ ಗುಂಪಿನಲ್ಲಿ ಕೆಲವೊಮ್ಮೆ ಏನೇನ್ ಆಗ್ತಾವ ಅನ್ನುವಂಥದ್ದು. ಅದು ತಲೆಯಾಗಿರ್ಬೇಕು. ಇಲ್ಲಿ ಕೂಡ ನಾವು ಹಂಗೆ ಇರ್ಬೇಕು. ಅದಕ್ಕಂತಾನೆ ಇದು ಹೊರಗೆ ಅಷ್ಟು ಜಗತ್ನಾಗಿರೋದಲ್ಲ, ಇಲ್ಲಿ ಕೂಡ. ಸೊ ಯಾವಾಗ ನಮ್ಮಿಂದ ಇತರ ಜನರು ತೊಂದರೆಗೊಳಗಾಗ್ತಾರ, ಅವ್ರು ಸುಮ್ನೆ ಬಿಡುದಲ್ಲ, ಅವ್ರು ಯಾಕೆ ಸುಮ್ ಕುಂದಿರ್ತಾರ, ಅವ್ರು ಪ್ರತಿಭಟಿಸ್ತಾರ. ಅವ್ರ ಪ್ರತಿಭಟನೆ ಜಾಸ್ತಿ ಆದಾಗ ಏನಾಗ್ತದ, ನಮ್ಮ ಪ್ರವೃತ್ತಿಗಳು ಏರುಪೇರು ಆಗ್ತದೆ. ಏರುಪೇರು ಆದಾಗ ನಮ್ಗೊಂದಿಷ್ಟು ಅಸಹ್ಯ ಆಗ್ತದ, ನಮ್ಗೊಂದಿಷ್ಟು ನಮ್ಮ ಪ್ರವೃತ್ತಿಗೆ ಧಕ್ಕೆ ಬರ್ತದ, ನಮ್ಮ ಪ್ರೆಸ್ಟೀಜ್ಗೆ, ನಮ್ಮ ಗೌರವಕ್ಕೆ ಒಂದಿಷ್ಟು ಕುಂದು ಬರ್ತದ, ನಮ್ಮ ದಿಮಾಕಿಗೆ ಒಂದಿಷ್ಟು ಪೆಟ್ಟು ಬೀಳ್ತದ. ಅಂತ ಸಮಯದಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ತಣ್ಣನೆಯ ಗದರಿಕೆ, ಒಂದಿಷ್ಟು ಹೆದರ್ಸ್ಲಿಕ್ಕೆ ನೋಡ್ತೀವಿ. ಅವರು ಕೂಡ ನಮ್ಮ ಒಂದಿಷ್ಟು ಹೆದರ್ಸ್ಲಾಕ್ ನೋಡ್ತಾರ, ನೋಡಪ್ಪ ಚಲೋ ಅಲ್ಲ ಇದು ಮಾಡೋದಲ್ಲ ಅಂತ ಹೇಳಿ. ಅಥವಾ ನಾವು ಕೂಡ ಹೇಳ್ತೀವಿ. ತಣ್ಣನೆಯ ಗದರುವಿಕೆಯಿಂದ ಹಿಡಿದು ಉರಿಯುವ ಕ್ರಾಂತಿಯ ತನಕ ಏನು ಬೇಕಾದ್ರೂ ಆಗಬಹುದು. ಸುಮ್ಮನೆ ಹೇಳೋದ್ರಷ್ಟು ಹಿಡ್ಕೊಂಡು, ಒಂದಿಷ್ಟು ಬೈಯೋದ್ರಿಂದ ಹಿಡ್ಕೊಂಡು, ಒಂದಿಷ್ಟು ತಿಳಿಸಿ ಹೇಳೋದ್ರಿಂದ ಹಿಡ್ಕೊಂಡು, ಒಂದಿಷ್ಟು ಹೆದರ್ಸೋದ್ರಿಂದ ಹಿಡ್ಕೊಂಡು ಕೊನೆಗೆ ಏನು ಬೇಕಾದ್ರೂ ಮಾಡಬಹುದು. ಈಗ ನೋಡಿರಲ್ಲ, ಕ್ರಾಂತಿ ಆಗೈತಿ. ಈಗ ದಿವಸ ಟಿವಿ ಒಳಗೆ ನೋಡ್ತಿರಲ್ಲ, ಕ್ರಾಂತಿ ಮಾಡಿದವ್ರು ಕ್ರಾಂತಿ ಮಾಡಿ ಎಲ್ಲಿ ಕೂತಾರೆ, ಈಗ ಹಂಗಾಗ್ಬಿಡ್ತು. ತಣ್ಣನೆಯ ಗದರಿಕೆಯಿಂದ ಹಿಡಿದು ಉರಿಯುವ ಕ್ರಾಂತಿ ತನಕ ಏನೂ ಆಗಬಹುದು. ಏನಾಗ್ಯಾವ ನೋಡಿರಲ್ಲ. ಇವೆಲ್ಲವೂ ಪ್ರವೃತ್ತಿಗಳ ಪ್ರಭಾವ. ಇದು ಪ್ರವೃತ್ತಿಗಳ ರಿಸಲ್ಟ್. ಇವು ಇವತ್ತೆಲ್ಲ ನಾವು ಈ ಕಾಲಘಟ್ಟದಲ್ಲಿ ಇವತ್ತು ಕೂತು ನಾವು ಕರ್ನಾಟಕ ರಾಜ್ಯದಲ್ಲಿ ಸುಮ್ನೆ ಉದಾಹರಣೆ ಎಲ್ಲ ತಗೊಳಕತ್ತೀನಿ, ನೋಡಕತ್ತೀವಿಲ್ಲ ನಾವು. ಇದು ಅರ್ಥ ಆಗ್ಲಿ ಅಂತ ಒಂದು ತಗೊಳಕತ್ತೀವಿ, ಅದಕ್ಕೆ ಏನ್ ಸಂಬಂಧ ಇಲ್ಲ. ಆದ್ರೆ ಪ್ರತಿ ಮನುಷ್ಯನಲ್ಲಿ ಇವೆಲ್ಲವೂ ಆಗುವುದು ಎದರಿಂದ ಅಂತಂದ್ರೆ ನಮ್ಮಲ್ಲಿರುವಂತ ಪ್ರವೃತ್ತಿಗಳು. ನನ್ನದು, ನಾನೇ ಭಾರಿ. ಕಣ್ ತೆರೆದು ಒಂದು ಸಮಯದಲ್ಲಿ ನಿಂತು ನೋಡಿದಾಗ ನಾನು ಯಾರು ಏನು ಅನ್ನುವಂಥದ್ದು ಗುರ್ತಾಗ್ತದ, ನಾನು ಎಲ್ಲಿ ಹೋಗ್ತೀನಿ ಏನ್ ಮಾಡ್ತೀನಿ ಅನ್ನುವಂಥದ್ದು ಗುರ್ತಾಗ್ತದೆ. ನೋಡ್ರಿ, ಈ ಕೇವಲ ನಮ್ಮಲ್ಲಿರುವಂತಹ ಈ ಪ್ರವೃತ್ತಿಗಳಿಂದಾಗಿ ದೇವರು ಕೊಟ್ಟಂತಹ ವರದಾನಗಳಿವು. ಈ ದೇವರು ಕೊಟ್ಟಂತ ವರದಾನಗಳು ಯಾವಾಗ ವಿಕೃತಿಗೆ ಹೋಗ್ತಾವು, ಯಾವಾಗ ವಿಕೋಪಕ್ಕೆ ಹೋಗ್ತಾವು, ಇವೆಲ್ಲವೂ ಆಗ್ತಾವು. ಈ ಎಲ್ಲ ವಿಧಗಳಿಂದ ನಮ್ಮಲ್ಲಿ ಉಂಟಾಗ್ತದೆ. ಏನೇನು ಉಂಟಾಗ್ತದೆ? ತಿಕ್ಕಾಟ ಆಗ್ತಾವ, ಘರ್ಷಣೆ ಆಗ್ತದ. ಇದು ನಮಗ ಅಷ್ಟ ಸೀಮಿತ ಅಲ್ಲ, ನಮ್ಮ ಜೊತೆ ಇರುವಂತ ಇತರ ವ್ಯಕ್ತಿಗಳಿಗೂ ಇದು ತೊಂದರೆ ಕೊಡ್ತದ. ಸಣ್ಣದಾಗ ಗದರಿದ್ವಿ, ಗದರ ಜೊತೆಗೆ ಕ್ರಾಂತಿಕಾರಿಯಾಗಿ ಏನೇನು ಮಾಡ್ಬೇಕು ಏನೇನು ಮಾಡಬಾರ್ದು ಅನ್ನುವಂಥದ್ದು ಮಾಡಿ ಹೋಗಿ ಒಳಗ್ ಕೂತು ಬಿಟ್ಟಿವಿ. ನಾವು ಒಳಗ್ ಹೋಗಿ ಕೂತ ನಂತರ ಹಿಂದಿರೋರು ಕಷ್ಟ ಯಾರ್ದು ಅದೇ ಹೇಳ್ತಾರ ಅವ್ರು. ಇಲ್ಲಿ ಇತರ ವ್ಯಕ್ತಿಗಳಿಗೂ ತೊಂದರೆ ಕೊಡ್ತದ, ನನ್ನ ಜೊತೆ ಇದ್ದಂಥವ್ರಿಗೂ ತೊಂದರೆ ಕೊಡ್ತದ, ಅವ್ರ ಜೊತೆ ಇದ್ದಂಥವ್ರಿಗೂ ತೊಂದರೆ ಕೊಡ್ತದ. ಏಕೆಂದರೆ ಅವರಲ್ಲಿಯೂ ಸಹ ಪ್ರವೃತ್ತಿ ಅನ್ನೋದೊಂದಿದೆ. ಅವರು ಮನುಷ್ಯರೇ, ಅವ್ರಿಗೆ ಸಿಟ್ಟದ, ಅವರು ಉಪ್ಪು ಖಾರ ತಿಂತಾರ, ಅವ್ರಿಗೂ ಕೋಪ ಅದ, ಅವ್ರಿಗೆ ದ್ವೇಷ ಬರ್ತದ, ಅವರು ಪ್ರತಿಭಟನೆಗಳಿರ್ತಾರ, ಅವರು ಪ್ರತಿಕಾರ ತೀರಿಸ್ತಾರ. ಇವತ್ತಾಗ್ಲಿಲ್ಲ ನಾಳೆ ಕಾಯ್ತಿರ್ತಾರ, ಸಮಯ ನೋಡಿ ಹೊಡಿತಾರ. ಸುಮ್ನೆ ಸೇಡು ಆಗುದಿಲ್ಲ. ಈ ಮನುಷ್ಯ ಜನ್ಮನ ನೋಡಿ ಎಷ್ಟು ಸೇಡಿಗೋಸ್ಕರ ಏನೇನ್ ಹಾಕೋ ಅನ್ನುವಂಥದ್ದು ನೋಡಿ. ಅದಕ್ಕೆ ಹೇಳ್ತಾರೆ ಎಲ್ಲವೂ ಎಲ್ಲಿಂದ ಆಗ್ತದ, ಈ ನಮ್ಮ ಪ್ರವೃತ್ತಿಗಳು. ಈ ಪ್ರವೃತ್ತಿಗಳು ದೇವರು ಕೊಟ್ಟಂತ ಪ್ರವೃತ್ತಿಗಳು. ಯಾವಾಗ ಈ ದೇವರು ಕೊಟ್ಟಂತ ಪ್ರವೃತ್ತಿಗಳು ಅತೀವವಾಗ್ತಾವು, ಈ ಎಲ್ಲ ಸಮಸ್ಯೆಗಳು ಉಂಟಾಗ್ತಾವ ಸ್ನೇಹಿತರೆ. ಮುಂದೆ ಓದಿ, ಇಲ್ಲಿ ಬರ್ತದ ಅದು, ಮುಂದೆ ಓದಿ ಸರ್ ಪ್ಲೀಸ್.
ಪ್ರವೃತ್ತಿಯ ಸ್ವೇಚ್ಛಾಚಾರವೇ ತನ್ನ ವಿನಾಶಕಾರಿ ಕುಡಿತದ ಹಿಂದಿರುವ ಮೂಲ ಕಾರಣ ಎನ್ನುವುದನ್ನು ಅಮಲು ರೋಗಿಯೊಬ್ಬ ಅರ್ಥ ಮಾಡಿಕೊಳ್ಳಬಲ್ಲ. ನಾವು ನಮ್ಮ ಹೆದರಿಕೆ, ನಮ್ಮ ಅಸಹಾಯಕತೆ, ನಮ್ಮ ಬೇಸರದ ಭಾವನೆಗಳನ್ನು ಅಡಗಿಸಲು ಕುಡಿದೆವು. ನಾವು ನಮ್ಮ ಪಾಶವಿಕತೆಯ ಅಪರಾಧಿ ಭಾವನೆಗಳನ್ನು ಅಡಗಿಸಲು ಕುಡಿದೆವು. ಅನಂತರ ಆ ಪಾಶವಿಕತೆಯನ್ನು ಸಾಧ್ಯವಾಗಿಸಲು ಕುಡಿದೆವು. ನಾವು ಹುಸಿ ಅಧಿಕಾರಕ್ಕಾಗಿ ಕುಡಿದೆವು. ಯಾಕೆಂದರೆ ಕುಡಿದಾಗ ನಮಗೆ ಆನಂದ ಮತ್ತು ಅಧಿಕಾರದ ಭಾವನೆಯ ಕನಸುಗಳು ಬೀಳುತ್ತಿದ್ದವು. ಈ ವಿಕೃತ ಆತ್ಮ ರೋಗವು ನೋಡುವುದಕ್ಕೆ ಚೆನ್ನಾಗಿರುವುದಿಲ್ಲ. ಸ್ವೇಚ್ಛಾಚಾರಿಯಾದ ಪ್ರವೃತ್ತಿಯು ಪರೀಕ್ಷೆಗೊಳಪಡ ಬಯಸುವುದಿಲ್ಲ. ಗಂಭೀರವಾಗಿ ನಾವು ಅವುಗಳನ್ನು ಪರೀಕ್ಷೆಗೊಳಪಡಿಸಲು ಪ್ರಯತ್ನ ಪಟ್ಟಲ್ಲಿ ನಮ್ಮಲ್ಲೇ ಪ್ರತಿಕ್ರಿಯೆಯು ಪ್ರಾರಂಭವಾಗುವುದು. ಇವತ್ತಿನ ಕಾಲಘಟ್ಟಕ್ಕೆ, ಇವತ್ತಿನ ಸ್ಥಿತಿಗತಿಗಳಲ್ಲಿ, ಇವತ್ತಿನ ಏನು ಘಟನೆಗಳು ನಡೀತಾವ ಎಲ್ಲವೂ ಇದೇ ಪ್ಯಾರದಲ್ಲಿದಾವೆ. ನಮ್ಮಲ್ಲಿರುವಂತಹ ಪ್ರವೃತ್ತಿಯ ಸ್ವೇಚ್ಛಾಚಾರವೇ. ಸ್ವೇಚ್ಛಾಚಾರ ಅಂದ್ರೆ ಅದನ್ನ ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೊಳ್ಳೋದು. ದೇವರು ಕೊಟ್ಟ ವರದಾನಗಳಂತ ನಾವೇನು ಕರಿತೀವಿ, ಇವು ಇನ್ಸ್ಟಿಂಕ್ಟ್ಗಳನ್ನ, ಅದನ್ನ ನಮ್ಮ ಇಚ್ಛೆಗೆ ಬದ್ದಂಗೆ ಯೂಸ್ ಮಾಡ್ಕೊಳ್ಳೋದು. ಇವತ್ತು ನಾವು ಇಲ್ಲಿ ಬಂದು ಕೂತ ನಂತರ ನಮ್ಗೆ ಅರ್ಥ ಆಗ್ತಾ ಇದೆ, ನಮ್ಮಲ್ಲಿರುವಂತ ಪ್ರವೃತ್ತಿಯ ಸ್ವೇಚ್ಛಾಚಾರವೇ ನಮ್ಮ ಮೂಲ ಕಾರಣ ನಮ್ಮ ಕುಡಿತಕ್ಕೆ ಅನ್ನುವಂಥದ್ದು. ನಮ್ಮಲ್ಲಿರುವಂತ ಹೆದರಿಕೆ, ನಮ್ಮಲ್ಲಿರುವಂತ ಅಸಹಾಯಕತೆ, ನಮ್ಮಲ್ಲಿರುವಂತ ಬೇಸರದ ಭಾವನೆಗಳನ್ನ ಅಡಗಿಸಲಿಕ್ಕೆ ಅಥವಾ ಅವುಗಳನ್ನ ಮರೆಮಾಚಲಿಕ್ಕೆ ನಾವು ಕುಡ್ದೀವಿ. ಯಾವ್ದಾರು ಒಂದಿರ್ಬೇಕಿದ್ರೊಳಗೆ ಇರತ್ತದ. ಅಲ್ಲಿ ಭಯ ಇರ್ತದ, ಅಸಹಾಯಕತೆ ಇರ್ತದ, ಬೇಸರ ಇರ್ತದ, ಅಥವಾ ನಮ್ಮ ಭಾವನಾತ್ಮಕ ಸಂಬಂಧಗಳ ಬಗ್ಗೆ ಏನಾದ್ರೂ ಇರ್ತದ. ನಾವು ನಮ್ಮ ಪಾಶವಿಕತೆ, ಅಪರಾಧಿ, ಗಿಲ್ಟ್ ಆಫ್ ಫ್ಯಾಷನ್ಸ್, ಇವುಗಳನ್ನ ಅಡಗಿಸಲು ಕುಡಿದಿವಿ ಅಥವಾ ಇವುಗಳಿಂದ ಎಸ್ಕೇಪ್ ಆಗಲು ಕುಡಿದಿವಿ ಅಂತ ಹೇಳ್ತಾರ. ನಮ್ಮಲ್ಲಿರುವಂತ ಅಪರಾಧಿ ಮನೋಭಾವನೆಗಳು, ಮತ್ತೊಬ್ಬರಿಗೆ ತೊಂದರೆ ಮಾಡುವಂತ ಪಾಶ ಅಂದ್ರೆ ಈ ಮತ್ತೊಬ್ಬರಿಗೆ ತೊಂದರೆ ಮಾಡುವಂಥದ್ದು. ಪಾಶವಿಕತೆ ಅಂದ್ರೆ ಮತ್ತೊಬ್ಬರಿಗೆ ತೊಂದರೆ ಮಾಡುವಂತ ನಮ್ಮ ಗುಣಗಳಿಂದ ನಾವು ಕುಡಿದ್ವಿ. ಅಪರಾಧಿ ಭಾವನೆಗಳನ್ನು ಅಡಗಿಸಲು ಕುಡ್ತೀವಿ. ಅನಂತರ ಅವನು ಅಡಗಿಸಿದ್ರು ಕೂಡ ಅವು ಹೊರಗಡೆ ಬಂದು ಕೊನೆಯ ಗಳಿಗೆಯಲ್ಲಿ ಏನು ಮಾಡ್ತಾವ್, ನಮ್ಮಿಂದ ಆ ಅಪರಾಧಗಳನ್ನ ಮಾಡಿಸ್ತಾವ್. ಇದೇ ತರ ನಂತರ ಆ ಪಾಶವಿಕತೆಯನ್ನು ಸಾಧ್ಯವಾಗಿಸಲು ಅಂದ್ರೆ ಆ ಅಪರಾಧ ಕೃತ್ಯವನ್ನು ಎಸಗಲು ಮತ್ತೆ ಕುಡಿತೀವಿ. ಬಿಡುದಿಲ್ಲ, ಮಾಡೇ ಮಾಡ್ತೀನಿ, ನನಗ್ ಹಂಗ ಮಾಡಿದ್ದಾನೆ, ನಾನು ಶೇಡ್ ತೀರ್ಸ್ಕೋತೀನಿ ಅನ್ನುವಂತ ಮನೋಭಾವನೆ ಬರ್ತದ. Then we have drunk again to make more passion possible, more passions possible ಅಂತ ಬರೀತಾನ. ಅವುಗಳನ್ನ ಏನು ಒಂದಿಷ್ಟು ಅಡಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಲ್ಲ, ಆ ಪಾಶವಿಕತೆ ಅಥವಾ ಅಪರಾಧ ಮನೋಭಾವನವನ್ನು ಅಡಗಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಲ್ಲ, ಅದೇ ಅಪರಾಧವನ್ನ ಮಾಡಲಿಕ್ಕೆ ಮತ್ತೆ ಕುಡಿತೀವಿ ನಾವು. ಅದನ್ನ ಸಾಧ್ಯವಾಗಿಸಲು ಕುಡಿತೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ಕುಡಿದಾಗ ನಮಗೆ ಆನಂದ ಮತ್ತು ಅಧಿಕಾರದ ಭಾವನೆಯ ಕನಸುಗಳು ಬೀಳುತ್ತಿದ್ದವು. ಕುಡಿದಾಗ ನಾವು ಈ ಲೋಕದಾಗೆ ಇರ್ತಿರ್ಲಿಲ್ಲ, ಮತ್ತೆ ಎಲ್ಲ ಭ್ರಮ ಲೋಕದಲ್ಲೇ ತೇಲ್ತಿದ್ವಿ. ಹಂಗಾಗಿ ಅಲ್ಲಿ ಬಹಳ ಖುಷಿ ಕೊಡುವಂಥದ್ದು ಅನಿಸ್ತಿತ್ತು. ನಾನು ಮಾಡಿದ್ದೆಲ್ಲವೂ ಸಂತೋಷನ ಅಂತ ವಿಚಾರ ಮಾಡ್ತಿದ್ವಿ. ಆದ್ರೆ ಎಚ್ಚರಗೊಂಡಾಗ ಅದರ ಪರಿಣಾಮ ಏನೇನಾಗಿರ್ತಿದ್ವು ಅಂತ ನಮಗೆ ಗುರುತಿರ್ತದೆ. ಕುಡಿದಾಗ ನಮಗೆ ಆನಂದ ಮತ್ತು ಅಧಿಕಾರದ ಭಾವನೆಯ ಕನಸುಗಳು ಬೀಳುತ್ತಿದ್ವು ಅಂತ ಹೇಳ್ತಾರೆ. ಈ ವಿಕೃತ ಆತ್ಮರೋಗ ನೋಡ್ರಿ ಇಲ್ಲಿ ಬಂತು. ಈ ವಿಕೃತ ಆತ್ಮರೋಗವು ನೋಡೋದಕ್ಕೆ ಚೆನ್ನಾಗಿರುವುದಿಲ್ಲ ಸ್ನೇಹಿತರೆ. ವಿಕೃತ ಆತ್ಮರೋಗ ಇದು. soul sickness, this preserve soul sickness is not a pleasant to look upon. ಏನು ಅದ್ಭುತವಾಗಿ ಬರುತ್ತೆ. this preserve soul sickness, soul ಆತ್ಮದ ರೋಗ, ಸಿಕ್ನೆಸ್ ಅಂದ್ರೆ ರೋಗ, is not a pleasant, ನೋಡ್ಲಿಕ್ಕೆ ಇದು ಆಹ್ಲಾದಕರವಾಗಿರುವುದಿಲ್ಲ, ಪ್ಲೆಸೆಂಟ್ ಆಗಿರುವುದಿಲ್ಲ, ಸಂತೋಷಭರಿತವಾಗಿರಲ್ಲ. ವಿಕೃತ ಆತ್ಮರೋಗವು ನೋಡೋದಕ್ಕೆ ಚೆನ್ನಾಗಿರುವುದಿಲ್ಲ ಅಂತ ಹೇಳ್ತಾರೆ. ಸ್ವೇಚ್ಛಾಚಾರಿಯಾದ ಪ್ರವೃತ್ತಿಯು ಪರೀಕ್ಷೆಗೊಳಪಡ ಬಯಸುವುದಿಲ್ಲ. ಯಾಕೆ ಬೇಕು ನಮಗೆ ಇದನ್ನೆಲ್ಲವನ್ನ ಮಾಡೋದು? ನಾನು ಮಾಡಿದ್ದೆಲ್ಲವೂ ಸರಿ, ನಾನು ಯಾಕೆ ಇದನ್ನು ನೋಡ್ಕೊಳ್ಳಿ? ಇನ್ಸ್ಟಿಂಕ್ಟ್ ಆನ್ ರಾಂಪೇಜ್, ಬಾಲ್ ಕ್ಯಾಟ ಇನ್ವೆಸ್ಟಿಗೇಷನ್ ಒಲ್ಲೆ ಅಂತಾವು ಯಾಕೆ ಬೇಕಿದೆಲ್ಲವೂ ನೋಡು ಅಂತಂದ್ರೆ ನೀವು ಹೇಳ್ತೀರಿ ಇಲ್ಲಿ ಬಂದು ಕೂತು ಸ್ವೇಚ್ಛಾಚಾರದನ್ನ ನಾನು ಮಾಡಿದ್ದನ್ನ
ನನ್ನ ಸ್ವೇಚ್ಛಾಚಾರದ ಪ್ರವೃತ್ತಿಯನ್ನ ನಾನು ಮಾಡಿದ್ದನ್ನ ನೀವು ಪರೀಕ್ಷೆ ಮಾಡಿ ಅಂತಂದ್ರೆ ಯಾಕೆ ಬೇಕಿದು ನನಗನ್ನಿಸ್ತದೆ. ನಮಗೆ ಬೇಕಾಗಿಲ್ಲ ಇದೆಲ್ಲವೂ ಮಾಡುವುದು 4ನೇ ಹೆಜ್ಜೆ. ನಾನೇನು ಮಾಡಿದೆ, ಹೆಂಗ್ ಮಾಡಿದೆ, ಯಾಕೆ ಮಾಡಿದೆ, ಎಲ್ಲಿ ಮಾಡಿದೆ, ಯಾರಿಗೆ ಮಾಡಿದೆ, ಇವೆಲ್ಲವೂ ಯಾಕೆ ಬೇಕು ನನಗೆ ಅನ್ನುವಂಥ ಕ್ವಶನ್ ಬರ್ತದೆ. ಆದ್ರೆ ಗಂಭೀರವಾಗಿ ದ ಮಿನಿಟ್ ವಿ ಮೇಕ್ ಅ ಸೀರಿಯಸ್ ಅಟೆಂಪ್ಟ್ ಟು ಪ್ರೋಬ್ ದೆಮ್, ನೋಡ್ರಿ ಆ ಸೀರಿಯಸ್ ಅಟೆಂಪ್ಟ್ ಅಂತ ಹೇಳ್ತಾರ, ಗಂಭೀರವಾಗಿ ನಾವು ಇವುಗಳನ್ನ ಪರೀಕ್ಷೆಗೊಳಪಡಿಸಲು ಪ್ರಯತ್ನ ಪಟ್ಟಲ್ಲಿ ನಮ್ಮಲ್ಲೇ ಪ್ರತಿಕ್ರಿಯೆಯು ಪ್ರಾರಂಭವಾಗುವುದು. ಲೈಬಲ್ ಟು ಸಫರ್ ಸಿವಿಯರ್ ರಿಯಾಕ್ಷನ್. ಒಂದು ಸಲ ನಮ್ಮನ್ನ ನಾವು ಕೇಳ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ, ಅತ್ಯಂತ ಎಚ್ಚರವಾದ ಮನಸ್ಥಿತಿಯಿಂದ ನಾನು ಮಾಡಿದ್ದು ಸರಿಯಾ ಅನ್ನುವಂಥ ಮನಸ್ಥಿತಿ, ಏನು ಒಂದು ಸಣ್ಣ ಪ್ರಶ್ನೆಯನ್ನ ನಾವು ನಮ್ಮಷ್ಟಕ್ಕೆ ಕೇಳ್ಕೊಂಡ್ಬಿಟ್ರೆ ನಮಗೆ ಗೊತ್ತಾಗ್ತದೆ ಸ್ನೇಹಿತರೆ, ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ನಾವು ಇಲ್ಲಿಗೆ ನಿಲ್ಸೋಣ ಸ್ನೇಹಿತರೆ, ಇನ್ನೊಂದಿಷ್ಟು ಸಮಯ ಇದೆ. ದಯವಿಟ್ಟು ಯಾರಿಗಾದ್ರೂ ಏನಾದ್ರೂ ಮಾತನಾಡೋರಿದ್ರೆ ಮಾತನಾಡಿ. ಅದರ ಜೊತೆಗೆ ನನ್ನ ಜೊತೆ ಓದಿದಂತ ನನ್ನ ಪ್ರಶಾಂತ ಧಾಮದ ಸ್ನೇಹಿತರಿಗೆ ಧನ್ಯವಾದ, ಹಾಗೂ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಚೇರ್ಪರ್ಸನ್ ಅವರಿಗೆ ಕೂಡ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಎಲ್ಲರಿಗೂ, ಆಲಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು.